ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಕಲ್ಯಾಣಾನಾಂ ನಿದಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಬೀಜಂ ಪುಣ್ಯದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ. ತಪಸ್ವಾಧ್ಯಾಯನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ನನ್ನ ರಾಮಾಯಣದ ಬಂಧುಗಳೇ ಮತ್ತು ಹಿರಿಯರೇ, ನಿನ್ನೆ ದಿವಸ ಕೋಸಲ ದೇಶ ಮತ್ತು ಅಯೋಧ್ಯ ನಗರ, ದಶರಥನ ಸಚಿವ ಮಂಡಳಿ, ಪ್ರಜಾಜನರ ಜೀವನ ಪದ್ಧತಿ, ಅವರ ವಿಚಾರ, ಅವರ ಬದುಕು ಎಷ್ಟು ಉನ್ನತವಾಗಿತ್ತು, ಎಷ್ಟು ಪವಿತ್ರವಾಗಿತ್ತು ಎನ್ನುವಂಥ ಹಿನ್ನೆಲೆಯಲ್ಲಿ ನಾವು ಕೆಲವು ವಿಚಾರವನ್ನು ನೋಡಿದ್ದೇವೆ. ಹಾಗೆ ಮುಂದೆವರೆದು ಬಂದು ಇಷ್ಟೆಲ್ಲ ಇದ್ರೂ ಸಹ ದಶರಥನಿಗೆ ಮಾತ್ರ ನೆಮ್ಮದಿ ಇರಲಿಲ್ಲ. ಇದಕ್ಕೆ ಕಾರಣ ನಾಸೀತ್ ವಂಶಕರಸ್ಸುತಃ ಎನ್ನುವಂಥ ಹಿನ್ನೆಲೆಯಲ್ಲಿ ಅವನಿಗೆ ದುಃಖ ಆವರಿಸಿತ್ತು. ಯಾಕೆ ಕೇಳಿದರೆ, ನಗರದ ತುಂಬ, ದೇಶದ ತುಂಬ ಎಲ್ಲರಿಗೂ ಎಲ್ಲ ತರಹದ ಸಂತಸ. ಆದರೆ ದಶರಥನಿಗೆ ದಿನದಿಂದ ದಿನಕ್ಕೆ ಯೌವನ ಸರಿದು ತಲೆಯ ಮೇಲೆ ವಾರ್ಧಕ್ಯ ಕಾಲಿಟ್ಟಿತ್ತು. ಸಾಲದ್ದಕ್ಕೆ ಆಗಾಗ ಕೈಯಾಡಿಸಿದಾಗ ಬಿಳಿ ಕೂದಲು ಸಿಕ್ಕಾಗ ನಿನಗೆ ಮುಪ್ಪಾಗ್ತಾ ಇದೆ ಎನ್ನುವಂಥ ಕಣಿಯನ್ನು ಕೂದಲುಗಳು ಹೇಳ್ತಿದ್ವು. ಇಷ್ಟೆಲ್ಲ ಆದ್ರೂ ಸಹ ಅರಮನೆಯ ಅಂಗಳದಲ್ಲಿ ಅಂಬೆಗಾಲಿಡುವಂಥ ಒಂದು ಕೂಸಿಲ್ವಲ್ಲ ಎನ್ನುವಂಥ ಚಿಂತೆ ಅವನನ್ನು ಕಾಡ್ತಿತ್ತು. ಅಂದ ಮಾತ್ರಕ್ಕೆ ದಶರಥನಿಗೆ ಮಕ್ಕಳೇ ಇರಲಿಲ್ಲ ಅಂತ ಅರ್ಥ ಅಲ್ಲ. ಅವನಿಗೆ 350 ಜನ ಪತ್ನಿಯರಿದ್ದರು, 3 ಜನ ಪಟ್ಟ ಮಹಿಷಿಯರಿದ್ದರು, ಒಟ್ಟು 353 ಜನ ಹೆಂಡತಿಯರು. ಇಷ್ಟಿದ್ರೂ ಸಹ ಚಿಂತೆ ಯಾಕೆ ಹಾಗಿದ್ರೆ ಕೇಳಿದರೆ, ಪಟ್ಟಮಹಿಷಿಯರಲ್ಲಿ ಮಕ್ಕಳಿಲ್ಲ ಅಂತ, ಉತ್ತರಾಧಿಕಾರಿಯಾಗಲಿಕ್ಕೆ ಯೋಗ್ಯನಾದಂತಹ ಮಗು ಇಲ್ಲ ಅಂತ. ಹಾಗಿದ್ರೆ ಬೇರೆಯ ಹೆಂಡತಿಯರಲ್ಲಿ ಮಕ್ಕಳಿದ್ದರು ಅನ್ನೋದಕ್ಕೇನಾದರೂ ಉಂಟೋ ಅಂತ ಕೇಳಿದರೆ, ರಾಮಾಯಣ ನಮಗೆ ಕೆಲವು ಮಾತುಗಳನ್ನು ಅಲ್ಲಲ್ಲಿ ಹೇಳುತ್ತೆ. ದಶರಥನಿಗೆ ಒಬ್ಬಾಕೆ ಹೆಣ್ಣು ಮಗಳು ಇದ್ಲು. ಆದರೆ ಕೆಲವು ಜನರ ಅಭಿಪ್ರಾಯದ ಪ್ರಕಾರ ಆಕೆ ಕೌಸಲ್ಯೆಯ ಮಗಳಾಗಿದ್ಲು ಎನ್ನುವಂಥದ್ದುಂಟು. ಆದರೆ ಇದಕ್ಕೆ ರಾಮಾಯಣದಲ್ಲಿ ನಮಗೆ ಸಿಗುವಂತಹ ಆಧಾರ ಯಾವುದೂ ಇಲ್ಲ. ದಶರಥನ 350 ಜನ ಪತ್ನಿಯರಲ್ಲಿ ಅವನಿಗೆ ಮಕ್ಕಳು ಇದ್ದಿರಲೇಬೇಕು. ಒಬ್ಬಾಕೆ ಅಂತೂ ನಿಶ್ಚಯವಾಗಿ ಇದ್ಲು. ಆಕೆಯ ಹೆಸರು ಶಾಂತ ಅಂತ. ದಶರಥನ ಆತ್ಮೀಯ ಗೆಳೆಯ ರೋಮಪಾದ ಅಂತ ಅಂಗದೇಶದ ರಾಜ. ಅಂಗದೇಶ ಅಂದರೆ ಸಾಮಾನ್ಯವಾಗಿ ಇವತ್ತಿನ ಬಿಹಾರ್ ಅಂತ ಇಟ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ. ಆ ರಾಜನಿಗೆ ಇನ್ನೊಂದು ಹೆಸರು
ಲೋಮಪಾದ ಅಂತಲೂ ಇತ್ತು ಅಂತ. ಅದು ಇನ್ನೊಂದು ಹೆಸರು ಆಗಿರಲಿಕ್ಕಿಲ್ಲ. ರಲಯೋಹ ಅಭೇದ ಎನ್ನುವಂಥ ಒಂದು ಮಾತುಂಟು. ಹಾಗಾಗಿ ರೋಮಪಾದ ಲೋಮಪಾದ ಅಂತ ಎರಡೂ ಹೆಸರಿನಿಂದ ಅವನನ್ನು ಕರೆಯುವ ಸಾಧ್ಯತೆ ಇತ್ತು. ಪ್ರಾಯಶಃ ಅವನ ಕಾಲ ಮೇಲೆ ತುಂಬ ಕೂದಲುಗಳಿದ್ವೇನೋ ಅಂತ ಕಾಣುತ್ತೆ. ಹಾಗಾಗಿ ರೋಮಪಾದ ಅಂತ ಅವನನ್ನು ಕರೆದಿರಬಹುದು. ಅವನಿಗೂ ಸಹ ಮಕ್ಕಳಿರಲಿಲ್ಲ. ಕೊನೆಗೆ ಆತ ಏನು ಮಾಡಿದ ಅಂದರೆ, ತನ್ನ ಗೆಳೆಯನಾದಂಥ ದಶರಥನ ಹತ್ತಿರ ನಿನ್ನ ಮಗಳಾದಂಥ ಶಾಂತಾಳನ್ನು ನನಗೆ ಕೊಡು ಅಂತ ಕೇಳಿದಾಗ ದಶರಥ ಅವನಿಗೆ ಕೊಟ್ಟಿದ್ದ. ನೋಡಿ, ಇಲ್ಲೊಂದು ಸ್ವಲ್ಪ ವಿಚಾರ ಮಾಡಬೇಕು ನಾವು. ದಶರಥನಿಗೆ ಒಬ್ಬಾಕೆ ಮಗಳು ಇದ್ದಿದ್ದ ಪಕ್ಷದಲ್ಲಿ ಇರುವ ಒಬ್ಬಾಕೆ ಮಗಳನ್ನು ತನ್ನ ಗೆಳೆಯನಿಗೆ ಕೊಡುವ ಸಂಭವವೇ ಇಲ್ಲ. ಇದರಿಂದಲೇ ಗೊತ್ತಾಗುತ್ತೆ ಆತನಿಗೆ ಬೇರೆ ಮಕ್ಕಳೂ ಇದ್ದರು ಪ್ರಾಯಶಃ. ಆದರೆ ವಾಲ್ಮೀಕಿಗಳು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡೋದಿಲ್ಲ, ಮೌನವೇ ಉತ್ತರ. ಒಬ್ಬಳೇ ಮಗಳಾಗಿದ್ದ ಪಕ್ಷದಲ್ಲಿ ಒಂದು ಮಗಳ ತಂದೆಯಾದವನು ಇರುವ ಒಂದು ಮಗಳನ್ನು ಬೇರೆಯವರಿಗೆ ಕೊಡುವ ಸಂಭವ ಉಂಟ? ಸಾಧ್ಯವೇ ಇಲ್ಲ. ಶಾಂತಾಳನ್ನು ರೋಮಪಾದನಿಗೆ ಕೊಟ್ಟ ಅಂತ ಹೇಳಿದ್ರಿಂದಲೇ ಅವನಿಗೆ ಇನ್ನೂ ಪುನಃ ಮಕ್ಕಳು ಇದ್ದಿರಬೇಕು. ಆದರೆ ಅವರು ಪಟ್ಟಮಹಿಷಿಯರಲ್ಲಿ ಹುಟ್ಟಿದವರಲ್ಲ. ಹೀಗೆ ಆಕೆಯನ್ನು ರೋಮಪಾದನಿಗೆ ಕೊಟ್ಟಾದ ಮೇಲೆ ಮತ್ತೆ ಆ ಶಾಂತಾಳನ್ನು ಬೆಳೆಸಿದಂತಹ ರೋಮಪಾದ ವಿಭಾಂಡಕ ಮಹರ್ಷಿಯ ಮಗನಾದಂಥ ಋಷ್ಯಶೃಂಗನಿಗೆ ಕೊಟ್ಟು ಮದುವೆ ಮಾಡಿದ್ದ. ಋಷ್ಯಶೃಂಗರು ತಪಸ್ಸನ್ನು ಮಾಡಿದ ಜಾಗ ಇರುವುದು ಶೃಂಗೇರಿಯಲ್ಲಿ ಅಂತ ಇವತ್ತಿನ ಪ್ರಸಿದ್ಧಿ. ಕಿಗ್ಗದಲ್ಲಿ ಅವರು ತಪಸ್ಸು ಮಾಡಿದರು ಅಂತ. ಹಾಗಾಗಿ ಇಲ್ಲಿ ಇದ್ದಂತಹ ಈ ಋಷಿಕುಮಾರನಿಗೆ ಬಿಹಾರದಲ್ಲಿರುವಂತಹ ಹೆಣ್ಣು ಮಗಳನ್ನು, ಆಕೆಯನ್ನು ಇಲ್ಲಿಗೆ ತಂದು ಕೊಟ್ಟಿದ್ದಲ್ಲ, ಇವನನ್ನೇ ಅಲ್ಲಿಗೆ ಕರ್ಕೊಂಡು ಹೋದದ್ದು ಅಂತ. ಹೀಗೆ ಋಷ್ಯಶೃಂಗನಿಗೆ ಕೊಟ್ಟು ಮದುವೆ ಮಾಡಿದ್ರ ಬಗ್ಗೂ ಸಹ ರಾಮಾಯಣ ಉಲ್ಲೇಖಿಸುತ್ತೆ. ಕನ್ಯಾಂ ದಶರಥೋ ರಾಜ ಶಾಂತಾಂ ನಾಮ ವ್ಯಜೀಜನತ್. ಅವನಿಗೆ ಹೆಣ್ಣುಮಗಳಿದ್ಲು. ಆಮೇಲೆ ಋಷ್ಯಶೃಂಗಸ್ತು ಜಾಮಾತ ಪುತ್ರಾಸ್ತ್ವಾಂ ತವ ವಿಧಾಸ್ಯತಿ. ಮತ್ತೆ ಈ ಋಷ್ಯಶೃಂಗನ ಯಾಗದಿಂದಲೇ ದಶರಥನಿಗೆ ಸಂತತಿ ಆಗಬೇಕು ಎನ್ನುವಂಥದ್ದು ಸಹ ಭವಿಷ್ಯವಾಣಿ ಆಗಿತ್ತು. ಅದರ ಜೊತೆಗೆ ದಶರಥನಿಗೆ ಮಕ್ಕಳು ಇದ್ದರು ಅನ್ನೋದಕ್ಕೆ, ಅಂದರೆ ಈ ಶಾಂತ ಎನ್ನುವಂಥ ಮಗಳಿದ್ಲು ಅನ್ನೋದಕ್ಕೆ ಭವಭೂತಿಯು ಸಹ ಒಂದು ಮಾತನ್ನು ಹೇಳ್ತಾನೆ. ಏನು ಹೇಳಿದ ಅಂತ ಕೇಳಿದರೆ, ರೋಮಪಾದ ಇತಿಖ್ಯಾತಃ, ರೋಮಪಾದ ಎನ್ನುವಂಥ ರಾಜ ಪ್ರಸಿದ್ಧನಾದವನು, ತಸ್ಮೈ ದಶರಥ ಸಖಾ ಶಾಂತಾಂ ಸ್ವಕನ್ಯಾಂ ಪ್ರಾಯಚ್ಛತ್ ಋಷ್ಯಶೃಂಗ ಉವಾಹತಾಂ. ಆಕೆಯನ್ನು ಋಷ್ಯಶೃಂಗ ಮದುವೆ ಆಗಿದ್ದ. ಯಾಕೆ ಹೇಳಿದೆ ಕೇಳಿದರೆ, ದಶರಥನಿಗೆ ಮಕ್ಕಳಿಲ್ಲ ಎನ್ನುವಂಥ ಕೊರಗು ಅವನಿಗೆ ಸುತರಾಂ ಮಕ್ಕಳಿಲ್ಲ ಅಂತ ಅಲ್ಲ, ಪಟ್ಟ ಮಹಿಷಿಯರಿಲ್ಲ ಅನ್ನೋದನ್ನು ನಾವು ಮರಿಬಾರ್ದು. ಆ ಮಹಿಷಿಯರಲ್ಲಿ ಮಕ್ಕಳಾಗಲಿಲ್ಲ ಎನ್ನುವಂಥ ಕೊರಗು ಇತ್ತು. ಹಾಗಾಗಿ ಆತ ಕೊರಗ್ತಾ ಇದ್ದೇನೆ ಅಷ್ಟೇ ಹೊರತೂ ಸಹ ಮಕ್ಕಳೇ ಇಲ್ಲ ಎನ್ನುವಂಥದ್ದಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ದಶರಥ ಯೋಚಿಸ್ತಾ ಇದ್ದ. ಯಾಕೆ ವಯಸ್ಸಾಗ್ತಾ ಬಂತು, ಪಟ್ಟಮಹಿಷಿಯರಲ್ಲಿ ಮಕ್ಕಳಾಗದೇ ಇದ್ದರೆ ದೇಶದ ಉತ್ತರಾಧಿಕಾರವನ್ನು ಯಾರಿಗೆ ಕೊಡುವುದು ಅಂತ. ಪಟ್ಟಮಹಿಷಿಯರಲ್ಲಿ ಅಲ್ಲದೆ ಬೇರೆ ಪತ್ನಿಯರಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ರಾಜ್ಯದ ಉತ್ತರಾಧಿಕಾರವನ್ನು ಕೊಡುವಂತಹ ಸಂಪ್ರದಾಯ ಕ್ರಮ ಆ ಕಾಲದಲ್ಲಿ ಇರಲಿಲ್ಲ. ಹಾಗಾಗಿ ಇದರ ಬಗ್ಗೆ ಅವನು ಹಪಹಪಿಸ್ತಾ ಇದ್ದ. ಇಷ್ಟು ಆದಮೇಲೆ ದಶರಥ ಮತ್ತೆ ಪುನಃ ವಿಚಾರಕ್ಕೆ ತೊಡಗಿದ, ಏನಿರಬಹುದು ಅಂತ. ಪ್ರಾಯಶಃ ತನ್ನ ಜಾತಕವನ್ನು, ಪತ್ನಿಯರ ಪಟ್ಟಮಹಿಷಿಯರ ಜಾತಕವನ್ನು ಸಹ ತೋರಿಸಿರಬೇಕು. ಹಾಗೆ ಅಂತ ದಶರಥನಿಗೆ ಪ್ರಜನನ ಶಕ್ತಿಯೇ ಇಲ್ಲ ಅಂತ ಆದದ್ದಿದ್ದರೆ ಬೇರೆ ಪತ್ನಿಯರಲ್ಲೂ ಮಕ್ಕಳಾಗುವಂಥ ಸಾಧ್ಯತೆ ಇರಲಿಲ್ಲ. ಮಕ್ಕಳಾಗದೇ ಇರೋಕ್ಕೆ ಬಲವಾದಂತಹದ್ದು ಎರಡು ಕಾರಣ. ಒಂದು, ದಂಪತಿಯರಲ್ಲಿ ಪ್ರಜನನ ಶಕ್ತಿ ಇಲ್ಲದೇ ಇದ್ದರೆ ಸಂತತಿ ಆಗದೇ ಇರುವಂಥ ಸಂಭವ. ಇದನ್ನು ಔಷಧದ ಮೂಲಕವಾಗಿಯೋ ಚಿಕಿತ್ಸೆಯ ಮೂಲಕವಾಗಿಯೋ ಪರಿಹರಿಸಿಕೊಳ್ಳುವಂತಹದ್ದು ವೈದ್ಯರು ಅದಕ್ಕೆ ಮಾರ್ಗದರ್ಶನವನ್ನು ನೀಡ್ತಾರೆ.
ಇನ್ನೊಂದು ಕಾರಣ, ಪ್ರಜನನ ಶಕ್ತಿ ಇದ್ದೂ ಸಂತತಿ ಆಗದೇ ಇದ್ದರೆ ಏನು ಕಾರಣ ಇರಬಹುದು? ಅದಕ್ಕೆ ಜನ್ಮಾಂತರದ ಯಾವುದೋ ಒಂದು ಪಾತಕ ಅಡ್ಡಿಯಾಗಿ ಇರಬೇಕು. ಇದಕ್ಕೆ ಸಂಬಂಧಪಟ್ಟ ವಿಚಾರವನ್ನು ನಾವು ರಾಮಾಯಣದಲ್ಲಿ ಹಿಂದೂ ನೋಡ್ತೇವೆ, ದಿಲೀಪನ ಕಥೆಯಲ್ಲಿ ನೋಡ್ತೇವೆ. ಕೊನೆಗೆ ಹೋಗಿ ಆತ 21 ದಿನಗಳ ಕಾಲ ವಸಿಷ್ಠ ಮಹರ್ಷಿಗಳ ಆಶ್ರಮದಲ್ಲಿದ್ದು ನಂದಿನಿಯ ಸೇವೆಯನ್ನು ಮಾಡಿ, ಆ ಸೇವೆ ಮಾಡಿದಾಗ ಕೊನೆಯ ದಿವಸ 21ನೇ ದಿವಸ ಆಕೆ ಇವನನ್ನು ಪರೀಕ್ಷಿಸಿದಳು. ಆ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ. ವಸಿಷ್ಠರು ಹೇಳಿದರು, ನಿನಗಿರುವಂಥ ತೊಂದರೆ ಪರಿಹಾರ ಆಗಿದೆ, ಹೋಗು ಅಂತೇಳಿ. ಹಾಗಿದ್ರೆ ಅಡ್ಡಿಯಾದದ್ದೇನು ಕೇಳಿದರೆ, ಸ್ವರ್ಗದಿಂದ ಇಳಿದು ಬರಬೇಕಿದ್ರೆ ಆಲದ ಮರದ ಅಡಿಯಲ್ಲಿ ಕಾಮಧೇನು ನಿಂತಿತ್ತು. ನಿಂತಹ ಕಾಮಧೇನುವಿಗೆ ದಿಲೀಪ ನಮಸ್ಕರಿಸದೆ ಹಾಗೆ ಬಂದ, ಅಷ್ಟೇ ಅಡ್ಡಿ. ಅಂದರೆ ಏನು ಗೊತ್ತಾಯಿತು? ಪೂಜ್ಯರಾದವರನ್ನು ಪೂಜಿಸದೇ ಇದ್ದರೆ, ನಮಸ್ಕರಿಸದೇ ಇದ್ದರೆ ಅದು ಪಾತಕ. ನಾನೇನು ಅವರಿಗೆ ಬಡದ್ನ ಏನು ತಪ್ಪು ಮಾಡಿದೆ ಅವರಿಗೆ ಅಂತ ಉಡಾಪೆ ಮಾತು ನಾವು ಕೇಳ್ತೇವೆ ಕೆಲವು ಸಲ. ಹಾಗಲ್ಲ, ಯಾರು ಜ್ಞಾನಿಗಳೋ ತಪಸ್ವಿಗಳೋ ಮಹಾತ್ಮರೋ ಅವರನ್ನು ಕಂಡೆ ಅಂತಾದರೆ ಕಂಡು ಕಾಣದಂತೆ ಹೋಗಬೇಡ, ಒಂದು ನಮಸ್ಕಾರ ಮಾಡಿ ಹೋಗು. ಇಷ್ಟೇ ದಿಲೀಪನಿಗಾದ ತೊಂದರೆ. ತಕ್ಷಣ ಕಾಮಧೇನು ಹೇಳಿದಳು, ಓಹ್, ನನ್ನನ್ನು ಕಂಡೂ ಕಾಣದಂತೆ ಹೋಗ್ತಾ ಇದೀಯ, ನಿನಗೆ ಸಂತತಿ ವಿಚ್ಛಿತ್ತಿ ಅಂತ ಹೇಳಿಬಿಟ್ಲು ಅಷ್ಟೇ. ವಸಿಷ್ಠರು ಧ್ಯಾನದಿಂದ ನೋಡಿ ಹೇಳಿದರು, ಕಾಮಧೇನುವಿನ ಈ ಒಂದು ಅಡೆತಡೆ ಉಂಟಾಗಿದೆ ನಿನಗೆ, ಯೋಚನೆ ಮಾಡಬೇಡ, ಆಕೆಯ ಮಗಳು ನಂದಿನಿ ನನ್ನ ಆಶ್ರಮದಲ್ಲಿದ್ದಾಳೆ, ಆಕೆಯನ್ನು ಸೇವೆ ಮಾಡು ಅಂಥೇಳಿ. ಹೀಗೆ ಇಂಥ ಒಂದು ಯಾವುದೋ ಒಂದು ಅಡೆತಡೆ, ಪಾಪ ಅಂತ ಕರಿತೇವೆ, ಅಡೆತಡೆ ಅಂತ ಕರಿತೇವೆ, ಪಾತಕ ಅಂತ ಕರಿತೇವೆ. ಒಟ್ಟಾರೆ ಅದನ್ನು ಧಾರ್ಮಿಕವಾದಂಥ ವಿಧಿವಿಧಾನದಿಂದ ನಾವು ನೀಗಿಸಿಕೊಳ್ಳಬಹುದಾದಂಥದ್ದು. ಹೀಗೆ ಈ ಧಾರ್ಮಿಕವಾಗಿ ಮತ್ಪುನಃ ವಿಚಾರ ಮಾಡಲಿಕ್ಕೆ ದಶರಥ ತೊಡಗಿದ. ಏನು ಮಾಡಬೇಕು ನಾನು ಹೀಗೆ ಅಂತ. ಅದರ ಜೊತೆಗೆ ಅವನಿಗೆ ಒಂದು ಸಮಾಧಾನವೂ ಇತ್ತು ಮನಸ್ಸಿನಲ್ಲಿ. ಏನು ಸಮಾಧಾನ ಅಂದರೆ, ತನಗೆ ಮಕ್ಕಳೇ ಆಗುವುದಿಲ್ಲ ಸುತರಾಮ್ ಎನ್ನುವಂತಹ ಹತಾಶನಾಗಿ ಏನು ಇರಲಿಲ್ಲ ಅವನು. ಆದರೆ ಏನು ಅಂತ ಕಾರಣ ಗೊತ್ತಾಗ್ತಾ ಇರಲಿಲ್ಲ. ತನಗೆ ಮಕ್ಕಳ ಆಗಬೇಕು ಎನ್ನುವಂಥ ಯಾವುದೋ ಒಂದು ಧೈರ್ಯ ಅವನ ಮನಸ್ಸಿನಲ್ಲಿ ಇತ್ತು. ಎಂತಹ ಧೈರ್ಯ ಅಂದರೆ, ಬಹಳ ಕಾಲದ ಹಿಂದೆ ದಶರಥನಿಗೆ ಪ್ರಾಯಶಃ ಇನ್ನೂ ಮದುವೆ ಆಗಿರಲಿಕ್ಕಿಲ್ಲ. ಒಂದು ಮಳೆಗಾಲದ ಸಂದರ್ಭದಲ್ಲಿ ರಾತ್ರಿ ಹೊತ್ತಿನಲ್ಲಿ ದಶರಥ ಬೇಟೆಗೆ ಹೋಗಿದ್ದ. ಅದ್ಭುತವಾದಂತಹ ಅವನೊಬ್ಬ ಧನುರ್ಧಾರಿ, ಶಬ್ದವೇಧಿ ಆತ. ಅಂದರೆ ಬೇಟೆಯನ್ನು ಕಣ್ಣಿಂದ ನೋಡದೇ ಇದ್ದರೂ ಕೇವಲ ಶಬ್ದವನ್ನು ಕೇಳಿ ಆ ದಿಕ್ಕಿನಲ್ಲಿ ಬಾಣವನ್ನು ಎಸೆದರೆ ತನ್ನ ಲಕ್ಷ್ಯಕ್ಕೆ ಬಾಣವನ್ನು ಆತ ತಾಗಿಸ್ತಿದ್ದ. ಇಂತಹ ಅದ್ಭುತವಾದಂತಹ ಸಾಮರ್ಥ್ಯ ಇತ್ತು ಅವನಿಗೆ. ಹೀಗೆ ಅದೊಂದು ದಿನ ಆತ ಹೋದಾಗ, ಬೇಟೆಗೆ ಹೋದಾಗ ರಾತ್ರಿ ಹೊತ್ತಿನಲ್ಲಿ ಬೇಟೆಗೆ ಆಗಿ ಕಾದು ಕುಳಿತಿದ್ದ. ಸುಮಾರು ರಾತ್ರಿ ಕಳೆದು ಇನ್ನೇನು ಬೆಳಗಾಗಬೇಕು. ಆ ಸಂದರ್ಭದಲ್ಲಿ ಸರಯೂ ನದಿಯ ತಟದಲ್ಲಿ ಆನೆ ನೀರನ್ನು ಕುಡಿತಾ ಇರುವ ಹಾಗೆ ಒಂದು ಶಬ್ದವನ್ನು ಕೇಳಿದ. ತಕ್ಷಣ ತಡ ಮಾಡಲಿಲ್ಲ. ಇವತ್ತಿನ ರಾತ್ರಿಯೆಲ್ಲ ವ್ಯರ್ಥವಾಗಿ ಹೋಯ್ತು ಅಂದ್ಕೊಂಡಿದ್ದೆ, ಸದ್ಯ ನನಗೆ ಒಂದು ಬೇಟೆ ಸಿಕ್ಕಿತಲ್ಲ ಅಂಥೇಳಿ ದಶರಥ ತನ್ನ ಬಾಣವನ್ನು ಆ ದಿಕ್ಕಿನತ್ತ ಎಸೆದ. ಬಾಣ ಅಲ್ಲಿ ಹೋಗಿ ತಾಗಿದಾಗ ಒಬ್ಬ ಋಷಿಕುಮಾರನ ಚೀತ್ಕಾರವನ್ನು ಕೇಳಿದ. ಹೋಗಿ ನೋಡಿದ. ಅವನು ಅಂದ್ಕೊಂಡಿದ್ದ, ಆನೆ ನೀರನ್ನು ಕುಡಿಬೇಕಿದ್ರೆ ಹೇಗೆ ಶಬ್ದ ಆಗತ್ತೋ ಅದೇ ಅಂತ ಭಾವಿಸಿ, ಆನೆ ಅಂತ ಭಾವಿಸಿ ಬಾಣವನ್ನು ಎಸೆದಿದ್ದ. ಆದರೆ ಈ ಋಷಿಕುಮಾರ ಬೆಳಗಿನ ಜಾವದಲ್ಲಿ ಬಿಂದಿಗೆಯನ್ನು ನೀರಿನಲ್ಲಿ ಹೀಗೆ ಮುಳುಗಿಸಿ ನೀರನ್ನು ತುಂಬ್ತಾ ಇದ್ದ. ಅದು ಸಹ ಗುಳುಗುಳು ಅಂತ ಶಬ್ದ ಮಾಡಿತ್ತು. ಹಾಗಾಗಿ ಬೇಟೆಯನ್ನು ಕಣ್ಣಿನಿಂದ ನೋಡದೆ ಕೇವಲ ಶಬ್ದವನ್ನು ಕೇಳಿ ಹೊಡೆದದ್ದರ ಪರಿಣಾಮ ಇಂಥ ಒಂದು ದುರಂತ ಆಗಿ ಹೋಯಿತು. ದಶರಥ ಹೋಗಿ ನೋಡಿದ. ಇನ್ನೇನು ರಕ್ತದ ಮೊಡಿವಿನಲ್ಲಿ ಹೊರಳಾಡ್ತಾ ಇದ್ದಾನೆ ಆತ. ಅವನೇ ಶ್ರವಣಕುಮಾರ. ಹೇಳಿದ, ತಪ್ಪನ್ನು ಮಾಡಿಬಿಟ್ಟೆ ನೀನು. ವಯೋವೃದ್ಧರ ಅಂಥ ತಂದೆ ತಾಯಿಯರಿಗೆ ನಾನೊಬ್ಬನೇ ಆಸರೆ ಆಗಿದ್ದೆ. ನನ್ನೊಬ್ಬನ ಪ್ರಾಣಹಾನಿಯಿಂದ 3 ಜನರನ್ನು ಸಾಮೂಹಿಕವಾಗಿ ಸಾಯಿಸಿಬಿಟ್ಟೆ ನೀನು ಅಂತ ಹೇಳಿದ.
ವಯೋಧರ್ಮದಿಂದಾಗಿ ಕಣ್ಣನ್ನು ಕಳ್ಕೊಂಡಂತಹ ತಂದೆ ತಾಯರಿಗೆ ನಾನು ಕಣ್ಣಾಗಿ ಉಳ್ಳವನು, ಊರುಗೋಲಾಗಿದ್ದೆ, ಈಗೆಲ್ಲವೂ ತಪ್ಪಿ ಹೋಯಿತು, ತಪ್ಪನ್ನು ಮಾಡಿದ್ದೀಯೇ, ನನ್ನ ಈ ದೇಹದಿಂದ ಬಾಣವನ್ನು ತೆಗಿ, ಹೋಗಿ ವಿಷಯವನ್ನು ತಿಳಿಸು, ಅಷ್ಟರ ಮಟ್ಟಿಗೆ ಪ್ರಾಮಾಣಿಕನಾದರೂ ಆಗುವಂತ ಹೇಳಿದ. ದಶರಥ ಭಾರವಾದಂಥ ಹೆಜ್ಜೆಯನ್ನು ಇಟ್ಟು ಎಂಥ ತಪ್ಪನ್ನು ಮಾಡಿದೆ ನಾನು ಅಂತ ಹೇಳಿ ಅವರ ಹತ್ರ ಹೋಗಿ ವಿಷಯ ತಿಳಿಸ್ಬೇಕು ಅಂತ ಸಮೀಪಕ್ಕೆ ಬರ್ತಾ ಇದ್ದಾನೆ. ಆಗ ಆ ಶ್ರವಣಕುಮಾರನ ತಂದೆ ಒಂದು ಮಾತು ಹೇಳಿದ, ಯಾಕೆ ಇಷ್ಟು ತಡ ಮಾಡಿದೆ, ಬೇಗನೆ ಬಾ, ಕಣ್ಕಾಣ್ತಾ ಇಲ್ಲ ಅವನಿಗೆ. ದಶರಥನ ಹೆಜ್ಜೆಯ ಅದನ್ನ ಆಲಿಸಿ ಆತ ಹೇಳಿದಂಥ ಮಾತು, ನಾವೇನೋ ತಪ್ಪು ಮಾಡಿದ್ವಿ, ಬೇಗ ಬಾರೋ ಬೇಗ ಬಾರೋ, ಪ್ರಾತಃ ವಿಧಿವಿಧಾನ ಎಲ್ಲ ನಾವು ಪೂರೈಸಬೇಕು, ದಿನವೂ ನೀನು ಸರಿಯಾದ ಸಮಯಕ್ಕೆ ನೀರನ್ನು ತರುವವನು ಯಾಕೆ ತಡ ಮಾಡ್ತಾ ಇದ್ದೀಯೇ, ಬೇಗ ಬಾ ಅಂತ ಹೇಳಿ ಆ ತನ್ನ ಮಗನೇ ಬಂದ ಅಂತ ಹೇಳಿ ದಶರಥನ ಕರೆದಾಗ ದಶರಥನಿಗೆ ಒಳಗೆ ಒಳ್ಳೆ ಸಂಕಟ, ಎಂಥ ತಪ್ಪನ್ನು ಮಾಡಿಬಿಟ್ಟೆ ನಾನು ಹೀಗೆ ಅಂತೇಳಿ. ಕೊನೆಗೆ ಹೋಗಿ ಅವರ ಕಾಲಿಗೆ ಬಿದ್ದು ಹೇಳಿದ, ನಾನು ನಿಮ್ಮ ಮಗ ಅಲ್ಲ, ನಿಮ್ಮ ಮಗನನ್ನು ಸಾಯಿಸಿದಂತಹ ಪಾತಕಿ ನಾನು ಅಂತ ಹೇಳಿ ಪ್ರಾಮಾಣಿಕವಾಗಿ ವಿಚಾರವನ್ನು ತಿಳಿಸಿದ. ಬಹಳ ನೊಂದುಕೊಂಡಂಥ ಅವರು ಹೇಳಿದರು, ಮಗನಿಂದ ಸಂಸ್ಕಾರವನ್ನು ಮಾಡಿಸಿಕೊಳ್ಳುವ ಭಾಗ್ಯ ನಮಗಿಲ್ಲ, ಆದರೆ ಮಗನ ಸಂಸ್ಕಾರದ ಜೊತೆಗೆ ನಮ್ಮದು ಮಾಡಿಬಿಡು ಅಂತ ಹೇಳಿ ಆದ ಮೇಲೆ ಸಾಯುವ ಮುನ್ನ ಒಂದು ಮಾತನ್ನು ಹೇಳಿಬಿಟ್ರು, ನಾವು ಹೇಗೆ ಈ ಪುತ್ರ ಶೋಕದಿಂದ ಸಾವನ್ನು ಅಪ್ತಾ ಇದ್ದೇವೋ ನೀನೂ ಸಹ ಪುತ್ರ ಶೋಕದಿಂದ ಸಾವನ್ನು ಅಪ್ಪು. ದಶರಥನ ಹೃದಯವನ್ನೇ ಕಿತ್ತು ತಿನ್ನುವಂಥ ಒಂದು ಸಂದರ್ಭ. ಇದನ್ನು ರಾಮ ಕಾಡಿಗೆ ಹೋದ ಮೇಲೆ ಕೌಸಲ್ಯ ಹತ್ರ ದಶರಥ ಹೇಳ್ತಾನೆ ಈ ಮಾತನ್ನು. ಅಂತೂ ಅದನ್ನು ಪೂರೈಸಿ ಬಂದ. ತುಂಬ ಬೇಸರ ಆಯಿತು ದಶರಥನಿಗೆ. ಆದರೆ ಆಗಾಗ ಈ ಘಟನೆ ನೆನಪಿಸಿಕೊಂಡಾಗ ಅವನಿಗೆ ಮಕ್ಕಳಾಗದೇ ಇದ್ದಂತಹ ಇತ್ತೀಚಿನ ದಿನಗಳಲ್ಲಿ ಒಂದು ಸಮಾಧಾನವೂ ಆಗ್ತಿತ್ತು. ಯಾಕೆ, ನೀನು ಸಹ ಪುತ್ರ ಶೋಕದಿಂದ ಸಾಯಬೇಕು ಅಂತ ಶಾಪ ಕೊಟ್ಟಿದ್ದಾರೆ ಋಷಿಗಳು, ಋಷಿ ತುಲ್ಯರು ಅವರು, ತಾಯಿ ಬೇರೆಯವಳು, ತಂದೆ ಬೇರೆಯವನು ಅಂತ. ಆದರೂ ಸಹ ತಪಸ್ಸನ್ನು ಮಾಡಿ ಋಷಿ ಸದೃಶರಾದವರು, ಅವರ ಮಾತು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವರ ಮಾತು ಸತ್ಯ ಆಗುವುದಕ್ಕಾದರೂ ನನಗೆ ಸಂತತಿ ಆಗಬೇಕು, ಅದಿಲ್ಲ ಅಂತಾದರೆ ಅವರ ಮಾತು ಸುಳ್ಳಾಗಬೇಕು. ಹೀಗೆ ಈ ಒಂದು ಸಮಾಧಾನದಲ್ಲಿ ದಶರಥ ತೊಳಲಾಡ್ತಾ ಇದ್ದು ಮತ್ತೆ ಪುನಃ ಆತ ಯೋಚನೆಗೆ ತೊಡಗಿದ, ಏನು ಮಾಡಬೇಕು ಈಗ ಅಂಥೇಳಿ. ಆಗ ಅಶ್ವಮೇಧ ಯಾಗವನ್ನು ನಾನು ಯಾಕೆ ಮಾಡಬಾರದು, ಧಾರ್ಮಿಕವಾದಂತಹ ಯಾವುದಾದ್ರೂ ಒಂದು ಪಾತಕ ಇದ್ದರೆ ಅದರಿಂದ ನಿವೃತ್ತಿ ಆಗತ್ತೆ ಅಂತ ವಿಚಾರ ಮಾಡ್ತಾ, ಆಗಾದರೂ ನನ್ನ ಪಟ್ಟಮಹಿಷಿಯರಲ್ಲಿ ನನಗೆ ಮಕ್ಕಳಾಗಬಹುದು ಎನ್ನುವಂಥ ತೀರ್ಮಾನಕ್ಕೆ ಬಂದು ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಅಂತ ಮನಸ್ಸಿನಲ್ಲಿ ವಿಚಾರ ಮಾಡತೊಡಗಿದ. ಇದಿಷ್ಟು ಘಟನೆ ಹಾಗಿರಲಿ. ನಿನ್ನೆ ದಿವಸ ದಶರಥನಿಗೆ 3 ಜನ ಪತ್ನಿಯರಿದ್ದು 3ರಲ್ಲೂ ಮಕ್ಕಳಾಗದೇ ಇದ್ದಾಗ ಮತ್ತು ಪುನಃ ಇನ್ನೊಂದು ಸಂಶಯ ಬಂದಿತ್ತು ನಮ್ಮ ಮುಂದೆ. ಈ 3ರಲ್ಲಿ ಹಿರಿಯಾಕೆ ಮಹಿಷಿ ಯಾರು ಅಂತ ನಮಗೆ ಸಂಶಯ ಇಲ್ಲ, ಆದರೆ 2ನೆಯವಳು ಯಾರು ಅಂತ ಸಂಶಯ. 2ನೆಯವಳು ಯಾರು ಎನ್ನುವಂಥ ಸಂಶಯಕ್ಕೆ ಉತ್ತರ ಸಿಕ್ಕಿಬಿಟ್ರೆ ಮತ್ತೆ 3ನೆಯವಳು ಯಾರು ಅಂತ ತೀರ್ಮಾನ ನಾವು ಮಾಡೋದಕ್ಕಾಗತ್ತೆ. ಯಾಕೆ ಕೇಳಿದರೆ, ರಾಮಾಯಣದಲ್ಲಿ ನಮಗೆ ಸುಮಿತ್ರೆ 2ನೆಯವಳು ಅನ್ನೋದಕ್ಕೂ ಸಾಕಷ್ಟು ಪುರಾವೆಗಳು ಸಿಗ್ತವೆ, ಮತ್ತು ಕೈಕೇಯಿ 2ನೆಯವಳು ಅನ್ನೋದಕ್ಕೂ ಸಾಕಷ್ಟು ಆಧಾರಗಳು ಸಿಗ್ತವೆ. ಇದು ವಾಲ್ಮೀಕಿ ಮಹರ್ಷಿಗಳ ಒಂದು ಚಮತ್ಕಾರ. ಇಂಥ ಒಂದು ಸಮಸ್ಯೆಯನ್ನು ತಂದಿಟ್ಟುಬಿಡೋದು ನಮಗೆ, ಅವ್ರ ಸಮಸ್ಯೆಗೆ ಉತ್ತರ ಹೇಳೋದಿಲ್ಲ. ನಾವು ತಲೆ ಬಿಸಿ ಮಾಡ್ಕೊಂಡು ಕೆರ್ಕೊಳ್ತಾ ಇರಬೇಕು. ದೂರದಲ್ಲಿ ನಿಂತು ಅವ್ರು ನಮ್ಮನ್ನು ನೋಡಿ ನಗ್ತಾ ಇರ್ತಾರೆ. ಯಾಕೆ, ಎಲ್ಲವನ್ನೂ ಬಾಳೆಹಣ್ಣು ಸುಲಿದ ಹಾಗೆ ಸುಲಿದು ಕೊಟ್ಟು ಬಿಟ್ಟರೆ ಮತ್ತು ನಮಗೇನು ಕೆಲಸ ಅಲ್ವಾ? ಹಾಗಾಗಿ ನೀನು ಒಂದಿಷ್ಟು ಗ್ರಂಥಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಓದು, ತಲೆ ಬಿಸಿ ಮಾಡ್ಕೊ, ಆಗ ಹುಡುಕು, ಎಲ್ಲಾದರೂ ಒಂದು ಝಳಪಿನ ಬೆಳಕಿನಲ್ಲಿ ನಿನಗೆ ಸಿಗಬಹುದು ಎನ್ನುವಂತಹ ಹಿನ್ನೆಲೆಯಲ್ಲಿ ಇಂತಹ ಸಮಸ್ಯೆಗಳನ್ನೆಲ್ಲ ತಂದಿಡ್ತಾರೆ. ಜಪ್ಪಯ್ಯ ಅಂದರೂ ಮಾತನಾಡುವುದೇ ಇಲ್ಲ ಅವರು. ನಿನ್ನೆ ನಾನು ಹೇಳಿದ ಹಾಗೆ
ಕೆಲವು ಸಲ ತೀರಾ ನಮಗೆ ಅನಗತ್ಯ ಅಂತ ಅನಿಸಿದಲ್ಲೂ ವಾಲ್ಮೀಕಿ ಮಹರ್ಷಿಗಳು ವಿವರಣೆಯನ್ನು ಕೊಟ್ಟು ಬಿಡ್ತಾರೆ. ಇನ್ನು ಕೆಲವು ಸಲ ತೀರಾ ಅವಶ್ಯಕತೆ ಇದೆ, ವಾಲ್ಮೀಕಿ ಮಹರ್ಷಿಗಳಿಗೆ ಏನಾದರೂ ಹೇಳಬಹುದಿತ್ತು ಅಂತ ನಾವು ಹಣೆ ಚೆಚ್ಕೊಂಡ್ರೂ ಸಹ ಹೇಳೋದಿಲ್ಲ ಅವರು. ಆವಾಗ ಈ ವ್ಯಾಖ್ಯಾನಕಾರರಿದ್ದೇ ಸಾಮ್ರಾಜ್ಯ. ಇವರು ಎಳೆದಿದ್ದು, ಜಗ್ಗಿದ್ದು, ಹಿಗ್ಗಿದ್ದು, ಬಿಟ್ಟಿದ್ದು. ಈ ಕಡೆ ಹೇಳಿದ್ರೆ ಈ ಕಡೆ ತಪ್ಪು ಹೋಗುತ್ತೆ, ಈ ಕಡೆ ಹೇಳಿದ್ರೆ ಆ ಕಡೆ ತಪ್ಪು ಹೋಗುತ್ತೆ. ಅದರ ಜೊತೆಗೆ ನಮ್ಮ ದುರ್ದೈವ ಅಂದರೆ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣ ಬಹಳ ಪ್ರಸಿದ್ಧವಾದಂಥದ್ದು. ವಾಲ್ಮೀಕಿ ಇವತ್ತೆಲ್ಲ ರಾಮಾಯಣಕ್ಕೂ ಮೂಲಭೂತವಾದಂಥ ರಾಮಾಯಣ ವಾಲ್ಮೀಕಿ ರಾಮಾಯಣ. ಆದರೆ ವಾಲ್ಮೀಕಿ ಮಹರ್ಷಿಗಳಿಗೆ ಸಮಾನವಾದಂಥ ಒಬ್ಬ ತಪಸ್ವಿ ಅದಕ್ಕೆ ವ್ಯಾಖ್ಯಾನ ಬರಲಿಲ್ಲ ಎನ್ನುವಂಥದ್ದು ಒಂದು ಸಣ್ಣ ಕೊರಗೇನು ಅಂತ ಅನಿಸುತ್ತೆ ನಮಗೆ. ತುಂಬ ಜನ ವ್ಯಾಖ್ಯಾನಕಾರರು ಇದ್ದಾರೆ, ವೈಯಾಕರಣರಿದ್ದಾರೆ, ಬೇರೆ ಬೇರೆ ಮತಕ್ಕೆ ಸಂಬಂಧಪಟ್ಟವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಆ ರಾಮಧ್ಯಾನದಲ್ಲಿ ಮೈ ಮರೆತು ನರನಾಡಿಗಳನ್ನೆಲ್ಲ ವಾಲ್ಮೀಕ ತಿಂದಂತಹ ಪರಿಸ್ಥಿತಿಯ ವಾಲ್ಮೀಕಿಯಲ್ಲಿ, ಆದರೆ ಇದಕ್ಕೆ ಸಂವಾದಿಯಾಗಿ ನಿಲ್ಲುವಂಥ ಋಷಿಗಳು ಪ್ರಾಯಶಃ ವ್ಯಾಖ್ಯಾನವನ್ನು ಬರೆದಿದ್ದ ಪಕ್ಷದಲ್ಲಿ ಇವತ್ತು ಈ ಲೌಕಿಕವಾದಂಥ ವ್ಯಾಖ್ಯಾನಕಾರರು ಮಾಡುವಂಥ ಗೊಂದಲ ಎಲ್ಲ ನಿವಾರಣೆ ಆಗ್ತಿತ್ತೇನೋ ಅಂತ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ಇನ್ನೂ ಅಂಥ ಒಂದು ಆ ಕೆಲಸ ಆಗಲಿಲ್ಲ. ಯಾಕೆ ಅಂದರೆ ಎರಡೂ ಕಡೆಯವರಿಗೂ ಸಹ ಕೈಕೇಯಿ ಎರಡನೇವಳು ಅಂತ ಹೇಳುವಂಥ ಪಕ್ಷದವರಿಗೂ ಆಹಾರ ಸಿಗತ್ತೆ, ಸುಮಿತ್ರೆ ಎರಡನೇವರು ಅಂತ ವಾದ ಮಾಡ್ತೀರೋ ಅವರಿಗೂ ಆಹಾರ ಸಿಗತ್ತೆ. ಹೇಗೆ ಅಂದರೆ ಈ ಮನೆಯ ಬಾಗಿಲು ಹೊಸ್ತಿಲೆ ಮೇಲೆ ದೀಪ ಇಟ್ಬಿಡೋದು. ಕೆಲವು ಜನ ಒಳಗಿದ್ದಾರೆ, ಕೆಲವು ಜನ ಹೊರಗಿದ್ದಾರೆ. ಒಳಗಿದ್ದವ್ರು ಹೇಳ್ತಾರೆ ಈ ದೀಪದ ಪ್ರಕಾಶ ಒಳಗಡೆಗೆ ಬೀಳ್ತಾ ಉಂಟು ಅಂತ. ಹೊರಗಡೆ ಇದ್ದವ್ರು ಹೇಳ್ತಾರೆ ಇಲ್ರಿ, ಆ ದೀಪದ ಪ್ರಕಾಶ ಹೊರಗಡೆಗೆ ನಮ್ಮ ಪರವಾಗಿಯೇ ಬೀಳ್ತಾ ಉಂಟು ಅಂತ. ಆದರೆ ಸ್ವಾರಸ್ಯ ಅಂದರೆ ದೀಪ ಯಾವುದಾದ್ರು ಒಂದು ಕಡೆಗೆ ಪ್ರಕಾಶ ಕೊಡುತ್ತಾ? ಇಲ್ಲ, ಈ ಎರಡೂ ಕಡೆಗೂ ಸಹ ಪ್ರಕಾಶ ಕೊಡುತ್ತೆ. ಈ ಕಡೆಗೆ ಮಾತ್ರ ಪ್ರಕಾಶ ಕೊಡುತ್ತೆ, ಆ ಕಡೆಗೆ ಕೊಡೋಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಿದ್ರೂ ಸಹ ನಾವು ಈ ಒಂದು ತೀರ್ಮಾನ ಅಂತಲ್ಲ, ಒಂದು ಅಭಿಪ್ರಾಯಕ್ಕೆ ಬರಬೇಕಲ್ಲ. ಯಾಕೆಂದ್ರೆ ನಾವು ತೀರ್ಮಾನ ಕೊಡೋದಕ್ಕೆ ನಾವು ಯಾರು? ಪ್ರಾಚೀನರೇ ಅದ್ರ ಬಗ್ಗೆ ತಲೆ ಬಿಸಿ ಮಾಡಿಕೊಂಡು ಇವತ್ತಿಗೂ ಸಹ ಅದು ತೀರ್ಮಾನ ಆಗದೇ ಇರುವಂಥದ್ದು. ವ್ಯಾಖ್ಯಾನಕಾರರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏಕಾಭಿಪ್ರಾಯ ಇಲ್ಲ. ಇನ್ನು ವಿದ್ವಾಂಸರಲ್ಲಂತೂ ಸುತರಾಮ್ ಇಲ್ಲ. ಆದ್ದರಿಂದ ಏನು ಇದರ ವಿಚಾರ ಅಂತ ಏನಿದ್ರೂ ವಾಲ್ಮೀಕಿ ಮಹರ್ಷಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಇಬ್ಬರಿಗೂ ಸಂಬಂಧಪಟ್ಟ ಹಾಗೆ ಎರಡನೆಯವಳು ನಡುವಿನವಳು ಯಾವಳು ಅನ್ನೋದನ್ನು ಹೇಗೆ ಹೇಳ್ತಾರೆ ಅನ್ನೋದನ್ನು ಒಂದು ಸಲ ನಿಮ್ಮ ಮುಂದೆ ಇಡಬೇಕು ನಾನು. ಯಾಕೆ ಇನ್ನು ಮುಂದೆ ಸುದೀರ್ಘ ಅಂತ ಅದ್ರ ಬಗ್ಗೆ ಚರ್ಚೆ ವಿಚರ್ಚೆ ಎಲ್ಲ ಆಗಲಿಕ್ಕೆ ಉಂಟಾದ್ರಿಂದ ಇಲ್ಲಿ ಒಂದು ಸಲ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಬೇಡಿ. ಇವರೆಲ್ಲ ಏನು ಹೇಳ್ತಾರೋ ಅದೇ ನಮ್ಮ ಅಭಿಪ್ರಾಯ ಅಂತ ಅಷ್ಟೇ ಹೇಳೋದು ನಾವು. ಯಾಕೆ ಕೇಳಿದರೆ ತೀರ್ಮಾನ ಆಗದೇ ಇರೋದ್ರ ಬಗ್ಗೆ ಮತ್ತೆ ನಾವು ತೀರ್ಮಾನ ಕೊಡುವುದು ಅಂತಿಲ್ಲ. ಹಾಗಿದ್ರೂ ಸಹ ವಾಲ್ಮೀಕಿ ಮಹರ್ಷಿಗಳು ಹೇಳುವಂಥದ್ದೇನು? ನತೇಂಬ ಮಧ್ಯಮಾತಾತ ಗರ್ಹಿತವ್ಯ ಕದಾಚನ ತಾಮೇವ ಇಕ್ಷ್ವಾಕುನಾಥಸ್ಯ ಭರತಸ್ಯ ಕಥಾಂಕುರು. ಈ ಮಾತು ಅರಣ್ಯಕಾಂಡದಲ್ಲಿ ಬರುವಂತಹದ್ದು. ರಾಮ ಕಾಡಿಗೆ ಹೋದಾಗ ಒಂದು ಸಲ ಏನಾಯಿತು ಅಂತ ಕೇಳಿದರೆ ಲಕ್ಷ್ಮಣನಿಗೆ ತುಂಬ ಬೇಸರ ಆಗಿಬಿಡ್ತು. ಹೇಳಿ ಕೇಳಿ ನಾವು ರಾಜನ ಮಕ್ಕಳು, ಎಂಥ ಪವಿತ್ರವಾದಂಥ ಹಿನ್ನೆಲೆಯಿಂದ ನಾವು ಬಂದಿದ್ದೇವೆ, ಇಂಥ ಸ್ಥಿತಿಯಲ್ಲಿ ಬಂದಂಥ ನಾವು ಕಾಡಾಡಿಗಳಾಗಬೇಕಾ ಅಂತ ಹೇಳಿ ರಾಮನ ಹತ್ರ ಒಂದು ಮಾತನ್ನು ಹೇಳ್ತಾನೆ. ಭಾಳ ಸರಿಯಾದಂಥ ಮಾತವನ್ನು ಹೇಳುವಂಥದ್ದು. ಭರ್ತಾ ದಶರಥೋ ಯಸ್ಯಾಹ, ಅಣ್ಣ ನಮ್ಮ ಕೈಕೇಯಿ ತಾಯಿಗೆ ಚಿಕ್ಕಮ್ಮನಿಗೆ ಭರ್ತಾ ದಶರಥೋ ಯಸ್ಯ, ನಮ್ಮಪ್ಪ ಅಷ್ಟು ದೊಡ್ಡ ಚಕ್ರವರ್ತಿ ಆತ, ಸಾಧುಶ್ಚ ಭರತಸ್ಸುತಃ, ಆಕೆಯ ಮಗ ಭರತ ಮಹಾನುಭಾವ, ಪ್ರಾಯಶಃ ಸಜ್ಜನರೆಲ್ಲ ಎಣಿಸಬೇಕು ಅಂದರೆ ಅವನು ಒಬ್ಬ ಬರ್ತಾನೆ. ಕಥನ್ನು ಸಾಂಬಾ ಕೈಕೇಯಿ ತಾದೃಶಿ ಕ್ರೂರದರ್ಶಿನಿ, ಇಂತಹ ಈ ನಮ್ಮ ಚಿಕ್ಕಮ್ಮ ಯಾಕಿಷ್ಟು ಕೆಟ್ಟವಳಾಗ್ಬಿಟ್ಲು ಅಣ್ಣ ಅಂತ ಲಕ್ಷ್ಮಣನ ಪ್ರಶ್ನೆ ರಾಮನ ಹತ್ರ. ಆಗ ರಾಮ ಹೇಳುವಂಥ ಮಾತೇನು ಕೇಳಿದರೆ, ಇತ್ತೇವಂ ಲಕ್ಷ್ಮಣೇ ವಾಕ್ಯಂ ಸ್ನೇಹಾದ್ವದತಿ ಧಾರ್ಮಿಕೆ ಪರಿವಾದಂ ಜನನ್ಯಾಸ್ತಂ ಅಸಹನ್ ರಾಘವ ಅಬ್ರವೀತ್. ಈ ರೀತಿಯಾಗಿ ತನ್ನ ಚಿಕ್ಕಮ್ಮನನ್ನು ಲಕ್ಷ್ಮಣ ಸ್ವಲ್ಪ ಹಗುರವಾಗಿ ಕ್ರೂರದರ್ಶಿನಿ ಅನ್ನುವಂಥ ಒಂದೇ ಒಂದು ಪದವನ್ನು ಹೇಳಿದ್ರಿಂದ ಅದನ್ನು ಸಹಿಸದೆ
ರಾಮ ಲಕ್ಷ್ಮಣ ಹೇಳಿದ. ಏನು ಹೇಳಿದರೆ, ನತೆ ಎಂಬ ಮಧ್ಯಮ ತಾತ ಗರ್ಹಿತವ್ಯಾ ಕದಾಚನ. ಲಕ್ಷ್ಮಣ, ನೀನು ಈ ರೀತಿಯಾಗಿ ನಮ್ಮ ಮಧ್ಯಮಾಂಬೆ ಈಕೆಯನ್ನು ನೀನು ಈ ರೀತಿಯಾಗಿ ನಿಂದಿಸಬಾರದು ಅಂತ ಹೇಳಿದ. ಇಲ್ಲಿ ಮಧ್ಯಮಾಂಬ ಯಾರು? ಕೈಕೇಯಿ. ಎರಡು ಪದ ಪ್ರಯೋಗ ಕಾಣುತ್ತೆ ನಮಗೆ. ತಾಮೇವ ಇಕ್ಷ್ವಾಕುನಾಥಸ್ಯ. ಯಾಕೆ ಆಕೆಯನ್ನು ನಿಂದನೆ ಮಾಡ್ತೀಯ ನೀನು? ಆಕೆಯ ಮಗ ಇದ್ದಾನಲ್ಲ, ರಾಮ ಹೇಳುವ ಮಾತು ಭರತನಿಗೆ, ಇಕ್ಷ್ವಾಕುನಾಥಸ್ಯ ಭರತಸ್ಯ ಕಥಾಂ ಕುರು. ಮತ್ತೆ ಮತ್ತೆ ನನ್ನ ತಮ್ಮ ಭರತನಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋ. ಚಿತ್ರಕೂಟದಲ್ಲಿ ಅವನು ನಡ್ಕೊಂಡಂತಹ ಘಟನೆಯನ್ನು ನೆನೆಸಿಕೊಂಡ್ರೆ ಹೃದಯ ಕರಗಿ ಬರ್ತದೆ ನನಗೆ ಅಂದ. ಹಾಗಾಗಿ ಚಿಕ್ಕಮ್ಮನ ನಿಂದನ ಬಿಟ್ಬಿಡು ಅಂದ. ಯಾರೋ ಇಲ್ಲಿ? ಮಧ್ಯಮಾಂಬ ಕೈಕೇಯಿ. ವಾಲ್ಮೀಕಿ ಮಹರ್ಷಿ ಹೇಳಿದ್ದೇ ಪ್ರಯೋಗ ಇದು. ನಮಗೆಲ್ಲರಿಗೂ ಒಂದು ಭಾವನೆ ಏನುಂಟು ಕೇಳಿದರೆ, ಕೌಸಲ್ಯ ಪ್ರಥಮ ಮಹಿಷಿ, ಮತ್ತು ಎರಡನೆಯವಳು ಸುಮಿತ್ರೆ, ಮೂರನೆಯವಳು ಕೈಕೇಯಿ ಅಂತ. ಹಾಗೆ ಇರಲಿ, ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಹಾಗೆ ಒಪ್ಕೊಬೋಣ. ಮಧ್ಯಮಾಂಬ ಕೈಕೇಯಿ ಅಂತ ಹೇಳಿದ ರಾಮ. ಆಯಿತು, ಇಷ್ಟಾದ ಮೇಲೆ ಹಾಗಿದ್ರೆ ಸುಮಿತ್ರೆ ಪರವಾಗಿ ಮಧ್ಯಮಾಂಬ ಅಂತ ಹೇಳೋದಕ್ಕೆ ಏನಾದರೂ ಎವಿಡೆನ್ಸ್ ಇದೆಯೋ ಅಂತ ಕೇಳಿದರೆ ಅವರೇ ಕೊಡ್ತಾರೆ. ಮತ್ತೆ ಪುನಃ ಏನು ಅಂತ ಕೇಳಿದರೆ, ರಾಮನನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಭರತ ಚಿತ್ರಕೂಟಕ್ಕೆ ಹೋದ. ಪಾದುಕಾನಯನ ಆಮೇಲೆ ಮಾಡಿದ. ಭರದ್ವಾಜ ಮುನಿಗಳ ಆಶ್ರಮದಲ್ಲಿ ಭರತ ತಂಗಿದ. ಅಲ್ಲಿ ಭರದ್ವಾಜ ಮಹರ್ಷಿಗಳ ಹತ್ರ ತನ್ನ ತಾಯಂದಿರನ್ನು ಪರಿಚಯಿಸ್ತಾನೆ. ಆ ಕೌಸಲ್ಯ ಬಗ್ಗೆ ಆತ ಪರಿಚಯಿಸುವಂಥದ್ದು ಅದೆಲ್ಲ ಮುಂದೆ ಬರುವಂಥ ವಿಚಾರ, ನೀವು ಮುಂದೆ ಕೇಳ್ತೀರಿ ಅದನ್ನು. ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಕೃತಂ ಅನುಸರಾಮ ಅಂತ. ಕೊನೆಗೆ ಒಂದು ಮಾತನ್ನು ಹೇಳ್ತಾ ಹೇಳ್ತಾ ಆತ ಅಲ್ಲಿ ಸುಮಿತ್ರೆಯನ್ನು ಪರಿಚಯಿಸ್ತಾನೆ. ಏನು ಭರತ ಸುಮಿತ್ರೆಯನ್ನು ಪರಿಚಯಿಸುವಂಥ ಕ್ರಮ ಅಂತ ಕೇಳಿದರೆ, ಇಯಂ ಸುಮಿತ್ರಾ ದುಃಖಾರ್ಥ ದೇವಿ ರಾಜ್ಞಶ್ಚ ಮಧ್ಯಮ. ವಾಸ್ತವಿಕವಾಗಿ ನಮ್ಮ ಕುಟುಂಬದಲ್ಲಿ, ಈ ಮನೆತನದಲ್ಲಿ ದುಃಖ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ನನ್ನ ಈ ತಾಯಿ ಸದಾ ದುಃಖಿತಳು. ಯಾಕೆ ದುಃಖಿತಳು ಅಂದರೆ ಅವಳು ಬಗ್ಗಲ್ಲ, ನಮ್ಮ ಮನೆತನದಲ್ಲಿ ಹೀಗೆ ಆಯ್ತಲ್ಲ ಅಂತ. ಅದರ ಜೊತೆಗೆ ಇವಳು ಎಂಥ ಸಾಧ್ವಿ, ಭರತನ ಬಾಯಲ್ಲಿ ಕೇಳಬೇಕು. ಸುಮಿತ್ರೆ ಬಗ್ಗೆ ಹೇಳಿದಂಥ ಮಾತು, ಕರ್ಣಿಕಾರಸ್ಯ ಶಾಖೇವ ಶೀರ್ಣಪುಷ್ಪ ವನಾಂತರೆ. ಈ ನನ್ನ ತಾಯಿ ಹೇಗಿದ್ದಾಳೆ ಕೇಳಿದರೆ, ಕಾಡಿನಲ್ಲಿ ಕಣಗಿಲೆ ಮರ ಅಂತ ಒಂದಿರುತ್ತೆ. ಆ ಕಣಗಿಲೆ ಮರದಲ್ಲಿ ಹೂವಾಗತ್ತೆ. ಯಾರೂ ತನ್ನನ್ನು ನೋಡಬೇಕು ಅಂತ ಯಾವ ಮರವೂ ಬಯಸೋದಿಲ್ಲ. ಈ ವೃಕ್ಷ ಅಂತೂ ಸುತರಾಂ ಬಯಸೋದಿಲ್ಲ. ಆಮೇಲೆ ಆ ಹೂವನ್ನೆಲ್ಲ ಅದು ಕೆಳಕ್ಕೆ ಬೀಳಿಸಿ ಆದಮೇಲೆ ಬರೀ ಕೊಂಬೆ ಮಾತ್ರ ಹೀಗೆ ಬೋಳಾಗಿ ಉಳಿದಿರುತ್ತೆ. ಹಾಗೆ ನಮ್ಮ ಈ ದಶರಥನ ಹೆಂಡತಿಯಾದಂಥ ಸುಮಿತ್ರಾ ತಾಯಿ ಈ ಕಣಗಿಲೆ ಮರದ ಟೊಂಗೆ ಹಾಗೆ ಇದ್ದಾಳೆ. ಅರ್ಥ ಗೊತ್ತಾಯ್ತಲ್ಲ? ಕಣಗಿಲೆ ಮರದಲ್ಲಿ ತುಂಬ ಹೂವಾಗತ್ತೆ, ಎಲ್ಲ ಬಿದ್ದು ಅದನ್ನ ಟೊಂಗೆ ಮಾತ್ರ ಉಳಿದಿರುತ್ತೆ. ಹಾಗೆ ನೋಡುವವರ ದೃಷ್ಟಿಯಲ್ಲಿ ಎರಡು ಮಕ್ಕಳ ತಾಯಿ ಸುಮಿತ್ರೆ. ಆದರೆ ಒಬ್ಬನನ್ನು ನನ್ನ ಜೊತೆಗೆ, ಇನ್ನೊಬ್ಬನನ್ನು ಅಣ್ಣನ ಜೊತೆಗೆ ಕಳಿಸಿಕೊಟ್ಟು ಈಕೆ ಮಾತ್ರ ಅಂದು ಒಬ್ಬಳೆ, ಇಂದು ಒಬ್ಬಳೆ, ಮುಂದು ಒಬ್ಬಳೆ ಎನ್ನುವಂತಹ ವೇದಾಂತವನ್ನು ಜೀವನದುದ್ದಕ್ಕೂ ಅಳವಡಿಸಿಕೊಂಡಂಥ ಮಹಾನುಭಾವೆ. ವಾಲ್ಮೀಕಿ ಮಹರ್ಷಿಗಳ ಶಬ್ದ ಪ್ರಯೋಗ ಇದೆಲ್ಲ ಅದ್ಭುತವಂತ, ನೇರವಾಗಿ ಹೇಳುವುದೇ ಇಲ್ಲ. ಹೀಗೆ ಕರ್ಣಿಕಾರಸ್ಯ ಶಾಖೇವ ಶೀರ್ಣಪುಷ್ಪ ವನಾಂತರೆ, ಯಾವುದೋ ಒಂದು ಕಾಡಿನ ಮಧ್ಯೆಯಲ್ಲಿ ಯಾರಿಗೂ ಕಾಣದೇ ಇರುವ ಹಾಗೆ ಈ ಕಣಗಿಲೆ ಮರ ಇರುವ ಹಾಗೆ ವಿಶಾಲವಾದಂಥ ನಮ್ಮ ಕುಟುಂಬದಲ್ಲಿ ಎಂದೂ ಯಾವತ್ತೂ ಮುಂದಕ್ಕೆ ಬರದೆ ತಾನಾಯಿತು, ತನ್ನ ಅಂತರ್ಮುಖತ್ವದಲ್ಲಿ ಚಿಂತನೆಯಾಯಿತು. ಹೀಗಿರುವಂಥವಳು ಅಂತ ಪರಿಚಯ ಮಾಡಿಸ್ತಾ ಭರತ ಹೇಳ್ತಾ ಇರುವಂಥ ಶಬ್ದ ಸುಮಿತ್ರೆಗೆ ಮಧ್ಯಮ. ಅಲ್ಲಿಗೆ ಸುಮಿತ್ರೆಯೂ ಸಹ ಮಧ್ಯಮ ಅಂತಾಯಿತು. ಆಯಿತು, ಇಷ್ಟಕ್ಕೆ ನಿಲ್ಲಿಲ್ಲ. ಮತ್ತೆ ಪುನಃ ಮುಂದಕ್ಕೆ ಹೋದರೆ ಅಲ್ಲಿ ಇನ್ನೊಂದು ಸಂದರ್ಭ ಕಾಡಿನಲ್ಲಿ ಏನು ಅಂದರೆ,
ಇದು ಕೈಕೇಯಿ ಪರವಾಗಿ ಹೇಳ್ತಾ ಇರುವಂಥ ಮಾತು. ವಿರಾಧ ಎನ್ನುವಂಥ ರಾಕ್ಷಸ ಸಿಕ್ಕಿದ, ರಾಮ ಲಕ್ಷ್ಮಣ ಜೊತೆಗೆ ಯುದ್ಧಕ್ಕೆ ತೊಡಗಿದ. ಆ ಸಂದರ್ಭದಲ್ಲಿ ಸೀತೆಯನ್ನು ಆತ ಎತ್ಕೊಂಡು ಹೋಗ್ಬಿಟ್ಟ. ಆಗ ಸೀತೆ ಅವನ ಸಮೀಪದಲ್ಲಿದ್ದಾಗ ರಾಮನಿಗೆ ಯಾವುದೋ ಒಂದು ಕ್ಷಣದಲ್ಲಿ ಒಂದು ಮೂಲೆಯಲ್ಲಿ ತನಗೆ ಗೊತ್ತಾಗದೇ ಇರೋ ಹಾಗೆ ಒಂದು ಬೇಸರ ಬಂದುಬಿಡ್ತು. ಎಷ್ಟಂದ್ರೂ ಮಾನುಷ ದೇಹಧಾರಿಯಾಗಿ ಬಂದ ಮೇಲೆ ಆ ದೇಹಧರ್ಮ ಕೆಲಸ ಮಾಡತ್ತೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸುಂದರ ಉದಾಹರಣೆ ಬೇಕು. ಆಗ ಲಕ್ಷ್ಮಣನ ಹತ್ರ ಒಂದು ಮಾತನ್ನು ಹೇಳ್ತಾನೆ. ಏನು ಅಂದರೆ, ಯಥಾಹಂ ಸರ್ವಭೂತಾನಾಂ ಪ್ರಿಯ ಪ್ರಸ್ಥಾಪಿತೋ ವನಂ. ನಾನು ಎಲ್ಲರನ್ನೂ ಪ್ರೀತಿಸ್ತೇನೆ, ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ಲಕ್ಷ್ಮಣ. ಆದರೆ ಅದ್ಯ ಇದಾನೀಂ ಸಕಾಮ ಸಾ ಯಾ ಮಾತಾ ಮಧ್ಯಮ ಮಮ. ಅದು ನನ್ನ ಚಿಕ್ಕಮ್ಮ ಮಾತ್ರ ಯಾಕೆ ನಾನು ಅಯೋಧ್ಯೆಯಲ್ಲಿ ಇರುವುದನ್ನು ಇಷ್ಟಪಡದೆ ನಾನು ಕಾಡಿಗೆ ಹೋಗಬೇಕು ಅಂತ ಇಷ್ಟಪಟ್ಟಲೋ ಗೊತ್ತಿಲ್ಲ. ನನ್ನನ್ನು ಕಾಡಿಗೆ ಕಳಿಸಿದ ಉದ್ದೇಶ ಏನು ಕೇಳಿದರೆ ಪ್ರಾಯಶಃ ಭರತನಿಗೆ ಪಟ್ಟ ಕಟ್ಟಬೇಕು ಅನ್ನುವಂಥದ್ದು ಅವಳ ನಿಖರವಾದ ಅಭಿಪ್ರಾಯ. ಅಂದರೆ ನಾನು ವಾಪಸ್ ಬರದೇ ಇರಲಿ ಎನ್ನುವಂಥದ್ದು ಮನಸ್ಸಲ್ಲಿ ಇದೆಯೇನೋ ಗೊತ್ತಿಲ್ಲ. ಎಂದೂ ಹೀಗೆ ಅಂದುಕೊಳ್ಳದೇ ಇರುವಂಥ ರಾಮ ಸೀತೆಯನ್ನು ಕಳ್ಕೊಂಡಾಗ ಇಂಥ ಮಾತನ್ನು ಹೇಳಿ ಒಂದು ಮಾತು ಹೇಳ್ತಾನೆ, ಸಾ ಯಾ ಮಾತಾ ಮಧ್ಯಮ ಮಮ. ಇವತ್ತು ನನ್ನ ಮಧ್ಯಮ ತಾಯಿಯಾದಂಥ ಕೈಕೇಯಿಯ ಸಂಕಲ್ಪ ಕೈಗೂಡಿತು ಅಂತಾನೆ. ಯಾವ ಶಬ್ದದ ಮೂಲಕ? ಮಧ್ಯಮ ಎನ್ನುವಂತಹ ಪದವನ್ನು ಬಳಸುವುದರ ಮೂಲಕ. ಮತ್ತು ಪುನಃ ಕೈಕೇಯಿ ಮಧ್ಯಮಳಾಗ್ಬಿಟ್ಲಲ್ಲ. ಒಳ್ಳೆ ತಾಪತ್ರ ಇದು ನೋಡಿ. ಇವಾಗ ನೀವು ಕೇಳ್ತೀರಾ ಯಾರು ಅಂತ ಹೇಳಿಬಿಡಿ, ಮಧ್ಯಮಳು ಯಾರು ಅಂತ. ಯಾಕೆ ಕೇಳಿದರೆ, ಇಲ್ಲ ಅವರತ್ತು ಕೇಳಿದ್ದೇನೆ, ಅವ್ರು ಹೀಗೆ ಹೇಳಿದ್ದಾರೆ ಅಂತ ಮತ್ತೆ ಪುನಃ ನಮ್ಮನ್ನು ಸಿಲುಕುವ ಕೆಲಸನ ಮಾಡಿಸ್ತೀರಿ ಕೆಲವು ಸಲ. ಹೇಳಿ, ಎಷ್ಟು ಕಷ್ಟ ನೋಡಿ. ಯಾರು ಅಂತ ತೀರ್ಮಾನ ಮಾಡೋದು? ಇಷ್ಟಕ್ಕೆ ನಿಂತಿಲ್ಲ. ಮತ್ತು ಪುನಃ ಇನ್ನು ಮುಂದಕ್ಕೆ ಹೋಗೋಣ. ನಮ್ಮ ಕವಿಗಳು ಏನು ಹೇಳ್ತಾರೆ ಅಂತ ನೋಡೋಣ. ಭಾಸ ಅಂತ ಒಬ್ಬ ಕವಿ 13-14 ನಾಟಕಗಳನ್ನು ಬರೆದಂಥವನು. ಪ್ರತಿಮಾ ನಾಟಕ ಅಂತ ಒಂದು ನಾಟಕ ಬರೆದವನು. ಆತ ಏನು ಹೇಳ್ತಾನೆ ಅಂತ ಕೇಳಿದರೆ, ಅವನು ತನ್ನ ಮಾವನ ಮನೆಯಲ್ಲಿದ್ದಾಗ ಕರ್ಕೊಂಡು ಬರ್ತಾನೆ. ಅಯೋಧ್ಯೆಯಲ್ಲಿ ಸತ್ತು ಹೋದಂತಹ ಎಲ್ಲ ರಾಜರುಗಳ ಪ್ರತಿಮೆಯನ್ನು ಮಾಡಿ ನಿಲ್ಲಿಸಿದ್ರು, ಗತಿಸಿ ಹೋದವರಿದ್ದಲ್ಲ. ಅಲ್ಲಿ ಕೊನೆಯಲ್ಲಿ ಅಜಮಹಾರಾಜ ಆದ ಮೇಲೆ, ದಶರಥನ ತಂದೆ ಅಜಮಹಾರಾಜ. ಯಾಕೆ ತುಂಬ ಜನರಿಗೆ ಮತ್ತು ಸಂಶಯ, ದಶರಥನ ತಂದೆ ಯಾರು ಅಂತ. ಮತ್ತು ಕೆಲವು ಜನ ಹೇಳೋದುಂಟು, ದಶರಥ ಗೊತ್ತಲ್ಲ, ಏನು ತಾಪತ್ರ ಇಲ್ಲ, ಅವನಪ್ಪ ಏಕಾದಶರಥ, ಮತ್ತೆ ಅವನಪ್ಪ ದ್ವಾದಶರಥ, ಮತ್ತೆ ಅವನಪ್ಪ ತ್ರಯೋದಶರಥ. ಎಲ್ಲಿಯವರೆಗೆ ಸಂಖ್ಯೆ ಬರುತ್ತೋ ಅಲ್ಲಿಯವರೆಗೆ ಅವರವರ ಅಪ್ಪಂದಿರು ಗಟ್ಟಿ. ಹಾಗಾಗಿ ಏಕಾದಶರಥ ಅಲ್ಲ, ದಶರಥನ ತಂದೆ ಹೆಸರು ಅಜಮಹಾರಾಜ ಅಂತ. ಆ ಅಜಮಹಾರಾಜನ ಪ್ರತಿಮೆಯ ಪಕ್ಕದಲ್ಲಿ ದಶರಥನ ಪ್ರತಿಮೆಯು ಬಂದು ಕುಳಿತಿತ್ತು. ಅದನ್ನು ನೋಡಿದಂಥ ಭರತನಿಗೆ ಒಂಥರ ಗರ ಬಡದ ಹಾಗಾಗಿಬಿಡುತ್ತೆ. ಆಗ ಕಾರಣಗಳನ್ನೆಲ್ಲ ಕೇಳ್ತಾ ಬಂದಾಗ ತನ್ನ ತಂದೆಯನ್ನು ಸಹ ನಾನೀಗ ಕಳ್ಕೊಂಡಿದ್ದೇನೆ ಅಂತ ಗೊತ್ತಾಗತ್ತೆ. ಏಕೆ, ಈಗಾಗಲೇ ಗತಿಸಿ ಹೋದವರ ಪಂಕ್ತಿಯಲ್ಲಿ ತಂದೆಯ ಒಂದು ಚಿತ್ರ, ಭಾವಚಿತ್ರ ಉಂಟು ಅಂತಾದರೆ ತಂದೆ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗತ್ತೆ ಅವನಿಗೆ. ಕಾರಣ ಗೊತ್ತಾದಾಗ ಕೈಕೇಯಿಯೇ ಇದಕ್ಕೆಲ್ಲ ಕಾರಣೀಭೂತಳು ಎನ್ನುವಂಥದ್ದು ಗೊತ್ತಾಗತ್ತೆ. ಆಗ ಭರತ ತನ್ನ ತಾಯಿಯಾದಂಥ ಕೈಕೇಯಿಯನ್ನು ನಿಂದಿಸ್ತಾನೆ. ಹೇಗೆ ನಿಂದಿಸ್ತಾನೆ ಕೇಳಿದರೆ, ಮಮ ಮಾತುಶ್ಚ ಮಧ್ಯಸ್ಥಾ ತ್ವಂ ನ ಶೋಭಸೆ, ಗಂಗಾ ಯಮುನಯೋರ್ ಮಧ್ಯೆ ಕುನದೀವ ಪ್ರವೇಶಿತ. ಎಂಥ ಇದು ಭಾಸನ ದೃಷ್ಟಾಂತ ಇದು. ಕೌಸಲ್ಯೆ ಒಬ್ಬಾಕೆ ಗಂಗೆ ಇದ್ದ ಹಾಗೆ, ಮತ್ತು ಸುಮಿತ್ರೆ ಯಮುನೆ ಇದ್ದ ಹಾಗೆ. ಈ ಎರಡೂ ನದಿಗಳ ಮಧ್ಯೆಯಲ್ಲಿ ಒಂದು ಕೊಳಚೆ ಚರಂಡಿ ಹರಿದೋದ್ರೆ ಹೇಗಿರುತ್ತಲ್ಲ, ಹೀಗೆ ಇವರಿಬ್ಬರ ಮಧ್ಯೆಯಲ್ಲಿ ನೀನು ನಿಂತಿದ್ದೀಯೇ. ಈಗ ಅವನು ಹೇಳೋ ಮಾತು, ಮಮ ಮಾತುಶ್ಚ ಮಧ್ಯಸ್ಥಾತ್ವಂ ನ ಶೋಭಸೆ. ಅಂದರೆ ಇವರಿಬ್ಬರ ಮಧ್ಯದಲ್ಲಿ ಇರೋದಕ್ಕೆ ನೀನು ನಾಲಾಯ್ಕು ಅಂತ. ಯಾರನ್ನು ಕುರಿತು ಹೇಳಿದ್ದು? ಕೈಕೇಯಿಯನ್ನು. ಮತ್ತು ಪುನಃ ಕೈಕೇಯಿಯೇ ಮಧ್ಯಮಳಾಗಿಬಿಟ್ಲು. ಇಷ್ಟಕ್ಕೆ ನಿಲ್ಲಿಲ್ಲ. ಮತ್ತೆ ಪುನಃ ಮುಂದಕ್ಕೆ ಹೋದರೆ ಭವಭೂತಿ ಉತ್ತರೇ ರಾಮಚರಿತೆ ಭವಭೂತಿರಿ ವಿಶಿಷ್ಯತೆ ಅಂತ ಅದೊಂದು ಅದ್ಭುತವಾದಂಥ ನಾಟಕ, ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು.
ಅವನೇನು ಹೇಳ್ತಾನೆ ಅಂತ ಕೇಳಿದ್ರಲ್ಲಿ, ಅಯೇ ಮಧ್ಯಮಾಂಬಾ ವೃತ್ತಾಂತಂ ಅಂತರಿತಂ ಆರ್ಯೇಣ. ಅಲ್ಲಿ ಸೀತೆಗೆ ತನ್ನೆಲ್ಲ ಬದುಕಿನ ಘಟನೆಗಳನ್ನು, ಅವಳು ಗರ್ಭಿಣಿಯಾದಾಗ ಆ ದೋಹದ ಸಂದರ್ಭದಲ್ಲಿ ತನ್ನ ವಂಶಾವಳಿಯ ಮತ್ತು ಏನೇನು ಘಟನೆ ನಡೀತು ಮುಖ್ಯವಾದಂಥದ್ದು ಎಲ್ಲವನ್ನೂ ಹೇಳ್ತಾ ಬರ್ತಾನೆ ರಾಮ. ಹಿಂದುಗಡೆಗೆ ಲಕ್ಷ್ಮಣನೂ ಇರ್ತಾನೆ. ಅಲ್ಲಿ ಆ ಕೈಕೇಯಿಗೆ ಸಂಬಂಧಪಟ್ಟಂಥ ವೃತ್ತಾಂತ ಬಂದಾಗ ಅದನ್ನು ಹೇಳದೆ ಜಂಪ್ ಮಾಡಿ ಮುಂದಕ್ಕೆ ಹೋಗಿಬಿಡ್ತಾನೆ ರಾಮ. ಆಗ ಲಕ್ಷ್ಮಣ ಹಿಂದ್ಗಡೆಯಿಂದ ಇದ್ದವನು ಹೇಳ್ಕೊಳ್ತಾನೆ, ಅಯ್ಯೇ ಮಧ್ಯಮಾಂಬಾ ವೃತ್ತಾಂತಂ ಅಂತರಿತಂ ಆರ್ಯೇಣ. ಓಹ್, ಕೈಕೇಯಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಬಿಟ್ಟು ಅಣ್ಣ ಮುಂದಕ್ಕೆ ನಡೆದು ಬಿಟ್ಟ ಅತ್ತಿಗೆ ಹೇಳ್ತಾ ಅಂತ. ಮಧ್ಯಮಾಂಬಾ ಮತ್ತು ಪುನಃ ಯಾರು? ಕೈಕೇಯಿ. ಇಷ್ಟಾದ್ರೂ ಮತ್ತು ಪುನಃ ತುಂಬ ಜನ ವ್ಯಾಖ್ಯಾನಕಾರರು ಸುಮಿತ್ರೆಯನ್ನೂ ಸಹ ಮಧ್ಯಮಾಂಬಾ ಅಂತಲೂ ಹೇಳ್ತಾ ಬಂದಿದ್ದಾರೆ ಹೇಗೆ ಅಂತ. ಮತ್ತೆ ರಾಮಾಯಣಕ್ಕೆ ಬರೆದಂಥ ಒಬ್ಬ ವ್ಯಾಖ್ಯಾನದಲ್ಲಿ ಕಥಕ ವ್ಯಾಖ್ಯಾನಕಾರ ಅಂತ ಆತ ಒಂದು ಮಾತನ್ನು ಹೇಳ್ತಾನೆ. ಈ ರಾಮಾಯಣದಲ್ಲಿ ಅರಣ್ಯಕಾಂಡದಲ್ಲಿ ರಾಮ ಹೇಳಿದಂಥ ಮಾತಿಗೆ ಏನು ಅಂದರೆ, ಪತ್ನೀನಾಂ ಮಧ್ಯವರ್ತಿತ್ವಾತ್ ಮಧ್ಯಮ ಸುಮಿತ್ರಾಯಾಶ್ಚ ಕನೀಯಸಿ ಕೈಕೇಯಿ ಅಂತ ಈತ ಹೇಳ್ತಾನೆ. ಏನು ಕೇಳಿದರೆ, ಸುಮಿತ್ರೆಗಿಂತಲೂ ಕೈಕೇಯಿ ಕಿರಿಯವಳೆ, ಆದ್ರೂ ಸಹ ಅವಳಿಗೆ ಮಧ್ಯಮ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದರೆ, ದಶರಥನಿಗೆ 350 ಜನ ಪತ್ನಿಯರಿದ್ರಲ್ಲ, ಆ 350 ಜನ ಪತ್ನಿಯರಲ್ಲಿ ಈಕೆ ಮಧ್ಯಮಳು ಅಂತ. ಅಂದರೆ ನಮಗೆ ಗೊಂದಲವನ್ನು ಮಾಡುವುದಕ್ಕೆ ಏನು ಬೇಕೋ ಎಲ್ಲವೂ ಸಹ ಇದೆ. ಹಾಗಿದ್ರೆ ಏನು ಇದಕ್ಕೆ ಒಂದು ಸಮಾಧಾನ, ಏನಾದರೂ ಒಂದು ಸೆಲೆ ಸಿಗಬಹುದು ಅಂತ ಕೇಳಿದರೆ, ಇದಕ್ಕೆ ಹೀಗೊಂದು ಸಮಾಧಾನ ಹೇಳಬಹುದು. ಮಧ್ಯಮ ಅನ್ನುವುದಕ್ಕೆ ನಮ್ಮಲ್ಲಿ 2 ತರಹದ ಅರ್ಥಗಳಿವೆ. ಒಂದು 3 ಸಂಖ್ಯೆ ಇದ್ದು ಆ 3ರ ಮಧ್ಯೆಯಲ್ಲಿರುವಂಥದ್ದು, ಅಂದರೆ ನಡುವಿನವಳು ಎನ್ನುವುದಕ್ಕೂ ಸಹ ಮಧ್ಯಮ ಅಂತ ಕರೀತಾರೆ. ಇನ್ನೊಂದು ಮಧ್ಯಮ ಅಂದರೆ ಪಕ್ಷಪಾತರಹಿತವಾದ ಭಾವನೆ ಇರುವವಳು, ನಮ್ಮವರು ಬೇರೆಯವರು ಎನ್ನುವಂಥ ಪರಿಭೇದವನ್ನು ಮಾಡದೇ ಇರುವವಳು ಮಧ್ಯಮ. ಹೀಗೆ ಈ 2 ಅರ್ಥಗಳನ್ನು ಇಟ್ಟುಕೊಂಡ್ರೆ ಇದನ್ನು ನಾವು ಕಥಂಚಿತ್ ಹೊಂದಾಣಿಕೆ ಮಾಡೋದಕ್ಕೆ ಸಾಧ್ಯವಾಗತ್ತೆ. ಹಾಗಿದ್ರೆ ಏನು? ದಶರಥ ಕೌಸಲ್ಯನ್ನು ಮದುವೆ ಆದ, ಅದಾದಮೇಲೆ ಇನ್ನೊಬ್ಬಾಕೆ ರಾಜಕುಮಾರಿಯನ್ನು, ಕೇಕೆ ದೇಶದ ರಾಜಕುಮಾರಿಯನ್ನು ಕೈಕೇಯಿಯನ್ನು ಮದುವೆ ಆದ. ಅವಳು 2ನೇ ಅವಳೆ, ಸಂಶಯ ಇಲ್ಲ ಅದ್ರ ಬಗ್ಗೆ. ಯಾಕೆ ಕೇಳಿದರೆ, ಅದಾದಮೇಲೆ ಸುಮಿತ್ರೆ ಬಂದ್ಲಲ್ಲ. ಹಾಗಾಗಿ ಈ 3ರ ಮಧ್ಯದಲ್ಲಿ ಮಧ್ಯಮಳಾದ್ದರಿಂದ ಕೈಕೇಯಿಯೇ ಮಧ್ಯಮಳು, ಅವಳೇ ನಡುವಿನವಳು. ಹಾಗಿದ್ರೆ ಸುಮಿತ್ರೆಗೆ ಮಧ್ಯಮಾಂಬ ಅನ್ನೋದು ಹೇಗೆ ಹೊಂದಾಣಿಕೆ ಮಾಡಬೇಕು ಅಂದರೆ, ಈಗಾಗಲೇ ನನ್ನ ಮಾತಿನಲ್ಲಿ ನಿಮಗೆ ಬೀಜ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೇನೆ. ಅವಳು ಯಾವಾಗಲೂ ಸಮದರ್ಶಿನಿಯಾಗಿದ್ದವಳು. ತನ್ನ ಮಕ್ಕಳು ಬೇರೆಯವರ ಮಕ್ಕಳು ಎನ್ನುವಂಥ ಭೇದವೇ ಇಲ್ಲ ಅವಳಿಗೆ. ಎಷ್ಟರ ಮಟ್ಟಿಗೆ ಅವಳು ಉದಾರಿ ಆಗಿದ್ಲು ಕೇಳಿದರೆ, ಪ್ರಾಯಶಃ ಇವತ್ತಿನ ತಾಯಂದಿರು ಸ್ವಲ್ಪ ವಿಚಾರ ಮಾಡುವಂಥ ಅಂಶ ಉಂಟು. ಕೈಕೇಯಿ ವರ ಕೇಳಿದ್ದು ರಾಮ ಕಾಡಿ ಹೋಗಬೇಕು ಅಂತ. ರಾಮನ ಜೊತೆಗೆ ಲಕ್ಷ್ಮಣ ಹೊರಟು ನಿಂತ. ರಾಮ ಬೇಡ ಅಂತ ಹೇಳಿದ. ಕೊನೆಗೆ ಕೇಳಲಿಲ್ಲ. ಹೊರಟು ನಿಂತಾಗ ನೇರವಾಗಿ ನಿನ್ನ ತಾಯಿಯನ್ನು ಒಂದು ಮಾತು ಕೇಳು ಅಂತ ಹೇಳಿದ. ಸುಮಿತ್ರೆಗೆ ಬಂದು ನಮಸ್ಕಾರ ಮಾಡಿದ. ಅಣ್ಣ ಕಾಡಿಗೆ ಹೊರಟಿದ್ದಾನೆ, ನಾನು ಹೋಗಿ ಬರ್ತೇನೆ ಅಂತ. ಸಾಮಾನ್ಯ ತಾಯಿಂದಿರಾದರೆ, ಲೈ ಬೆಪ್ಪ ತಗಟಿ, ಕೈಕೇಯಿ ಕೇಳಿದ್ದೇನೋ ನಿನ್ನ ಅಣ್ಣ ರಾಮ ಕಾಡಿಗೆ ಹೋಗಬೇಕು ಅಂತ, ನೀನು ಕಾಡಿಗೆ ಬರಬೇಕು ಅಂತ ಏನಾದ್ರು ಹೋಗಬೇಕು ಅಂತ ಹೇಳಿದ್ದಾಳೇನೋ? ಯಾಕೋ ಅವನು ಪಾಡಿ ಅವನು ಹೋಗ್ತಾನೆ, ನಿನ್ನ ಪಾಡಿ ನೀನು ಇಲ್ಲಿರೋ. ಪ್ರಾಯಶಃ ಎಲ್ಲರೂ ಹೇಳ್ತಾರೆ ಅಲ್ಲ, ಆದರೆ ಹೇಳುವವರು ಪ್ರಾಯಶಃ ಇರಬಹುದೇನೋ ನಮ್ಮ ಮಧ್ಯದಲ್ಲಿ ಅಂತ. ಆದರೆ ಎಂಥ ಮಾತು ಹೇಳಿದ್ಲು ಅವಳು. ಸೃಷ್ಟಸ್ತ್ವಂ ವನವಾಸಾಯ, ಮಗು ಲಕ್ಷ್ಮಣ, ನೀನು ನನ್ನ ಗರ್ಭದಿಂದ ಹುಟ್ಟಿ ಬಂದದ್ದೇ ರಾಮನ ಜೊತೆಗೆ ಕಾಡಿಗೆ ಹೋಗೋದಕ್ಕೆ ಅಂತ. ಗಚ್ಚತಾತ ಯಥಾ ಸುಖಂ, ಹೋಗಿ ಬಾ. ಅದರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾಳೆ,
ನಿನ್ನ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಂಡು ಕಾಡಿನಲ್ಲಿ ಅಣ್ಣನನ್ನು ಚೆನ್ನಾಗಿ ಸೇವೆ ಮಾಡು. ರಾಮೇ ಪ್ರಮಾದಂ ಮಾಕಾರ್ಷೀ ಪುತ್ರ ಭ್ರಾತರಿ ಗಚ್ಚತಿ. ರಾಮ ಕಾಡಿನಲ್ಲಿ ಹೋಗ್ತಾ ಹೋಗ್ತಾ ಇದ್ದಾಗ ಯಾವ ದೃಷ್ಟಿಯಲ್ಲೂ ಅವನಿಗೆ ನೀನು ಅಪಚಾರವನ್ನು ಮಾಡಬೇಡ ಅಂತ ಹೇಳಿದಳು. ಏನು ಅಪಚಾರ ಮಾಡೋದು? ರಾಮ ಮುಂದಕ್ಕೆ ಹೋಗ್ತಾನೆ, ಮಧ್ಯೆಯಲ್ಲಿ ಸೀತೆ, ಹಿಂದ್ಗಡೆ ಲಕ್ಷ್ಮಣ ಇದ್ದವನು, ಏನಾದರೂ ತೊಂದರೆ ಕೊಡ್ತಾನೋ? ಇಲ್ಲ. ಮತ್ತವನು ಹೇಳಿದ್ದಾನೆ, ನಾನು ಕಾಡಿನಲ್ಲಿ ರಾಮನಿಗಿಂತ ಮುಂದೆ ಹೋಗಿ ಅಣ್ಣನ ದಾರಿಯಲ್ಲಿರುವಂತಹ ಕಲ್ಲು ಮುಳ್ಳುಗಳನ್ನು ಸರಿಸಿಕೊಡ್ತಾ ಅವನಿಗೆ ದಾರಿ ಮಾಡಿಕೊಡ್ತೇನೆ ಅಂತ ಮೊದಲೇ ಹೇಳಿದ್ದಾನೆ. ಇಷ್ಟೆಲ್ಲ ಹೇಳಿದಂಥ ಲಕ್ಷ್ಮಣನ ಹತ್ರ ರಾಮೇ ಪ್ರಮಾದಂ ಆಕಾರ್ಷೀಹಿ ಅಂತ ಯಾಕೆ ಹೇಳಿದ್ಲು ಮತ್ತು ಸುಮಿತ್ರೆ? ಒಬ್ಬರು ವ್ಯಾಖ್ಯಾನಕಾರರು ಬರೀತಾರೆ, ಒಂದು ಸಂದರ್ಭ ಹೀಗಿತ್ತಂತೆ. ರಾಮ ಅಯೋಧ್ಯೆಯಲ್ಲಿ ಅವನ ಅರಮನೆಯಿಂದ ದಶರಥನ ಅರಮನೆಯತ್ತ ಬರ್ತಾ ಇದ್ದ. ಆಗ ಲಕ್ಷ್ಮಣ ಪಕ್ಕದಲ್ಲಿ ಆಡ್ತಾ ಇದ್ದವನು ತನ್ನ ಅಣ್ಣ ಬರ್ತಾ ಇದ್ದದ್ದನ್ನು ನೋಡಿಬಿಟ್ಟ. ಆ ರಾಮನ ನಡಿಗೆ ಹೇಗಿತ್ತು ಕೇಳಿದರೆ, ಒಳ್ಳೆಯ ಗಜಗಂಭೀರವಾದ ನಡಿಗೆ. ತನ್ನ ಅಣ್ಣನ ನಡಿಗೆಯ ಮೋಡಿಗೆ ಸಿಲುಕಿ ರಾಮ ದಶರಥನ ಅರಮನೆಗೆ ಬಂದು ಎಷ್ಟೋ ಹೊತ್ತಾದರೂ ಲಕ್ಷ್ಮಣ ಅವನನ್ನು ನೋಡ್ತಾ ಹಾಗೇ ನಿಂತಿದ್ದಂತೆ. ಇದನ್ನು ಸುಮಿತ್ರೆ ಮೇಲಿಂದ ನೋಡಿದ್ದಾಳೆ. ಅವತ್ತು ಇಲ್ಲಿ ಇಂಥ ಒಂದು ಘಟನೆ ಆಯ್ತಲ್ಲ, ಹಾಗೆ ಕಾಡಿನಲ್ಲೂ ನಿನ್ನ ಅಣ್ಣನ ನಡಿಗೆಯ ಮೋಡಿಗೆ ಸಿಲುಕಿ ನಿನ್ನ ಸೇವೆಯಲ್ಲಿ ಅಪಚಾರ ಮಾಡಬೇಡ ಎನ್ನುವಂಥ ಧ್ವನಿ. ಅದರಿಂದ ರಾಮೇ ಪ್ರಮಾದಂ ಆಕಾರ್ಷೀಹಿ ಎನ್ನುವಂತಹ ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ. ಹೀಗೆ ಅವಳು ಸಮದರ್ಶಿನಿ. ಹಾಗಿಲ್ಲದೆ ಇದ್ದರೆ ಶತ್ರುಘ್ನ ಮತ್ತು ಪುನಃ ಭರತನ ಜೊತೆಗೆ ಹೊರಟಾಗಳು ಏನಾದ್ರು ಹೇಳ್ತಿದ್ಲು ಅವಳು. ಏನು ಹೇಳಿ? ಭರತನ ಹೇಳಿದ್ನಲ್ಲ, ಆ ಕಣಗಿಲೆ ಮರದ ಕೊಂಬೆಯಂತೆ ಇದ್ದಾಳೆ ಅವಳು ಅಂತ. ಇಂತಹ ಮಧ್ಯಮಾಂಬಾ ಅಂದರೆ ಸುಮಿತ್ರೆ. ಹಾಗಾಗಿ ದಶರಥನ ಮದುವೆಯ ಸೀನಿಯಾರಿಟಿ ಪ್ರಕಾರ ಕೈಕೇಯಿ 2ನೇವಳು, ಸುಮಿತ್ರೆ ಮತ್ತು ಪುನಃ 3ನೇವಳು. ಆದರೆ ಅವಳ ವ್ಯಕ್ತಿತ್ವದ ಛಾಪಿನಿಂದಾಗಿ, ಅವಳ ಸಮದರ್ಶಿತ್ವದಿಂದಾಗಿ, ಅದು ಅವಳ ಸ್ಥಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳ ಒಳ್ಳೆಯತನವನ್ನು ಗುರುತಿಸಿ ಜನರು ಆಕೆಯನ್ನು ಹಾಗೆ ಕರೆದರು, ಮಧ್ಯಮಾಂಬಾ ಅಂತ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಮಧ್ಯಮಾಂಬಾ ಹಾಗಿದ್ದರೆ ಯಾರು ಅಂದರೆ ಕೈಕೇಯಿಯೂ ಆಗ್ಬೋದು, ಸುಮಿತ್ರೆಯೂ ಆಗ್ಬೋದು. ನಡುವಿನವಳು ಕೈಕೇಯಿ, 3ನೇಯವಳು ಸುಮಿತ್ರೆ. ಹೀಗೆ ಈ ಮೂವರಲ್ಲೂ ಸಹ ತನಗೆ ಸಂತತಿ ಆಗದೇ ಇದ್ದಾಗ ದಶರಥ ಮತ್ತೆ ಪುನಃ ವಿಚಾರಕ್ಕೆ ತೊಡಗಿದ. ನಾಸೀತ್ ವಂಶಕರಸ್ತುತಃ ಅಂತ ಯಾಕೆ ಹೇಳಿದೆ ಕೇಳಿದರೆ, ಬಾಲಕಾಂಡದಲ್ಲಿ ನಾವು ಕೆಲವೊಂದು ಘಟ್ಟಗಳನ್ನು ವಿಚಾರ ಮಾಡಲೇಬೇಕಾದುಂಟು. ಅದಕ್ಕೋಸ್ಕರ ಈ ಮಧ್ಯಮಾಂಬ ಎನ್ನುವಂಥ ಶಬ್ದದ ಬಗ್ಗೆ ಸ್ವಲ್ಪ ವಿವರಿಸಿದೆ. ಹೀಗೆ ಈ ಮೂವರಲ್ಲೂ ಮಕ್ಕಳಾಗದೇ ಇದ್ದಾಗ ತನ್ನ ಕೊರಗಿನಿಂದ ಸುತಾರ್ಥಂ ತಪ್ಯಮಾನಸ್ಯ ನಾಸೀದ್ ವಂಶಕರ ಸುತಃ ಸುತಾರ್ಥಂ ವಾಜಿಮೇಧೇನ ಕಿಮರ್ಥಂ ನಯಜಾಮ್ಯಹಂ, ನಾನು ಯಾಕೆ ಅಶ್ವಮೇಧ ಯಾಗವನ್ನು ಮಾಡಿ ನನಗೇನಾದರೂ ಪಾತಕ ಇದ್ದ ಪಕ್ಷದಲ್ಲಿ ಇದನ್ನು ಪರಿಹರಿಸಿಕೊಳ್ಬಾರ್ದು ಅಂಥೇಳಿ ವಿಚಾರ ಮಾಡ್ತಾ ಮಾಡ್ತಾ ತನ್ನೆಲ್ಲ ಪುರೋಹಿತರನ್ನು, ಮಂತ್ರಿಗಳನ್ನೆಲ್ಲ ಸಭೆಯನ್ನು ಸೇರಿಸಿ ಕೇಳ್ತಾನೆ. ವಸಿಷ್ಠತ್ರ ಹೇಳಿದ, ಮಮಲ ಆಲಪ್ಯಮಾನಸ್ಯ ಪುತ್ರಾರ್ಥಂ ನಾಸ್ತಿ ವೈ ಸುಖಂ, ನನಗೆ ಈ ಒಂದು ಬಯಕೆ ತುಂಬ ಉಂಟು. ತದರ್ಥಂ ಹಯಮೇಧೇನ ಯಕ್ಷಾಮೀತಿ ಮತಿರ್ಮಮ, ಅದಕ್ಕೋಸ್ಕರ ಅಶ್ವಮೇಧ ಯಾಗ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡ್ತಾ ಇದ್ದೇನೆ. ಆದರೆ ಗೊತ್ತಿಲ್ಲ, ಧಾರ್ಮಿಕವಾದಂತಹ ವಿಧಿವಿಧಾನ ನನಗೆ ಗೊತ್ತಿಲ್ಲದೆ ಇದ್ದದ್ರಿಂದ ಅದರೊಳಗೆ ಸಾಕಷ್ಟು ತಿಳುವಳಿಕೆ ಇರುವಂಥ ನಿಮ್ಮಲ್ಲಿ ನನ್ನ ಅನಿಸಿಕೆಯನ್ನು ನಿವೇದನೆ ಮಾಡಿಕೊಳ್ತಾ ಇದ್ದೇನೆ. ನೀವು ಏನು ಹೇಳ್ತೀರೋ ಅದರ ಮೇಲೆ ನಾನು ಮುಂದಿನ ತೀರ್ಮಾನವನ್ನು ಕೈಗೊಳ್ತೇನೆ ಅಂದ. ತಕ್ಷಣ ವಸಿಷ್ಠ ವಾಮದೇವಾದಿ ಎಲ್ಲ ಮಂತ್ರಿಗಳು, ಪುರೋಹಿತರು ಎಲ್ಲ ಹೇಳಿದರು, ಸಾಧ್ವಿತಿ ತದ್ವಾಕ್ಯಂ, ಸರಿಯಾಗುಂಟು, ನೀನು ಆಲೋಚನೆ ಮಾಡಿದ್ದು ಯೋಗ್ಯವಾದಂಥ ಕ್ರಮ. ಅದಕ್ಕೋಸ್ಕರ ಆ ಅಶ್ವಮೇಧ ಯಾಗವನ್ನು ಮಾಡು. ಎಲ್ಲಿ ಮಾಡಬೇಕು? ತಕ್ಷಣ ತೀರ್ಮಾನ ಆಗಿ ಹೋಯಿತು. ಸರವ್ಯಾಶ್ಚೋತ್ತರೇ ತೀರೇ ಯಜ್ಞಭೂಮಿರ್ವಿಧೀಯತಾಂ, ಸರಯೂ ನದಿಯ ಉತ್ತರ ತೀರದಲ್ಲಿ ಅದಕ್ಕೋಸ್ಕರ ಒಂದು ಯಾಗ ಮಂಟಪ ನಿರ್ಮಾಣ ಆಗಲಿ ಅಂತ ಹೇಳಿ ಆ ಅಶ್ವಮೇಧಕ್ಕೆ ಸಂಬಂಧಪಟ್ಟಂತಹ ಯಾಗದ ಸಿದ್ಧತೆ ಎಲ್ಲ ಪ್ರಾರಂಭ ಆಯಿತು. ಪ್ರಾರಂಭ ಆಗ್ತಾ ಇದ್ದಾಗ ಮಧ್ಯದಲ್ಲಿ ಸುಮಂತ್ರ ಬಂದ ದಶರಥನ ಹತ್ರ. ಸುಮಂತ್ರ ಬಂದು
ದಶರಥನ ಹತ್ರ ಒಂದು ಮಾತನ್ನು ಹೇಳಿದ. ಏನು ಅಂದರೆ, ಹಿಂದೆ ಹೀಗೊಂದು ಸಂದರ್ಭ ನಡೆದಿತ್ತು. ಒಮ್ಮೆ ಸನತ್ಕುಮಾರರು ಋಷಿಗಳ ಸಭೆಯಲ್ಲಿ ನಿನಗೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನು ಹೇಳಿದರು. ಏನು ಅಂದರೆ, ಇದು ಸನತ್ಕುಮಾರ್ ಹೇಳಿದಂಥ ಭವಿಷ್ಯವಾಣಿ. ಆ ಭವಿಷ್ಯವಾಣಿ ನಾನು ಕೇಳಿಸ್ಕೊಂಡಿದ್ದೇನೆ, ನಿನಗೆ ಹೇಳ್ತೇನೆ ಅಂತ. ಏನು, ನೀನು ಅಶ್ವಮೇಧ ಯಾಗವನ್ನು ಮಾಡು, ಅದರ ಕೊನೆಯ ಭಾಗ ಪುತ್ರಕಾಮೇಷ್ಟಿ ಯಾಗ. ಅದಕ್ಕೆ ನೀನು ಋಷ್ಯಶೃಂಗನನ್ನು, ನಿನ್ನ ಅಳಿಯನನ್ನು ಕರೆಸ್ಕೊಳ್ತೀಯೇ. ಆತ ಮಾಡಿದಂಥ ಪುತ್ರಕಾಮೇಷ್ಟಿ ಯಾಗದಿಂದ ನಿನಗೆ ಸಂತತಿ ಆಗತ್ತೆ ಎನ್ನುವಂಥದ್ದು ಸನತ್ಕುಮಾರರು ಋಷಿಗಳ ಸಭೆಯಲ್ಲಿ ಹೇಳಿದಂಥ ಮಾತು. ಹಾಗಾಗಿ ಈ ಯಾಗಕ್ಕೆ ಅವರನ್ನೂ ಸಹ ಬರುವಂತೆ ಮಾಡಿದರೆ ಹೆಚ್ಚು ಅನುಕೂಲವಾಗತ್ತೆ ಎನ್ನುವಂಥದ್ದು. ಈಗ ಅವರು ಎಲ್ಲಿದ್ದಾರೆ? ಈಗ ಅವರು ಬಿಹಾರದಲ್ಲಿದ್ದಾರೆ. ಅಂದರೆ ಅಂಗದೇಶದ ರಾಜ ರೋಮಪಾದನ ಅಳಿಯನಾಗಿ ಇದ್ದಾನೆ. ಅವರನ್ನು ಕರೆಸಬೇಕು. ಎಲ್ಲ ಸಿದ್ಧತೆ ಆದ ಮೇಲೆ ಆ ಋಷ್ಯಶೃಂಗನನ್ನು ಕರೆಸಬೇಕು ಅಂತ ಆಯಿತು. ಯಾಕೆ ಕೇಳಿದರೆ, ಆತ ಮಹಾ ತಪಸ್ವಿ. ಮತ್ತೆ ಅಷ್ಟೇ ಅಲ್ಲ, ಎಷ್ಟರ ಮಟ್ಟಿಗೆ ಆತ ಇದ್ದ ಕೇಳಿದರೆ, ಆತನಿಗೆ ಸಣ್ಣ ವಯಸ್ಸಿನಲ್ಲಿ ತಾಯಿಯನ್ನು ಕಳ್ಕೊಂಡವನು, ತಂದೆಯ ಪೋಷಣೆಯಲ್ಲಿ ಬೆಳೆದವನು. ತಂದೆಯ ಮುಖವನ್ನು ಬಿಟ್ಟರೆ ಬೇರೆ ಯಾರನ್ನು ನೋಡಿದ್ದೇ ಇಲ್ಲ ಆತ. ಅಷ್ಟರ ಮಟ್ಟಿಗೆ ಅವನ ಕೆಲಸ ಏನು ಕೇಳಿದರೆ ಅಧ್ಯಯನ ಮತ್ತು ತಪಸ್ಸು. ಇದು ಎರಡನ್ನು ಬಿಟ್ಟರೆ ಬೇರೆ ಆತ ಮಾಡಿದ್ದಿಲ್ಲ. ಮಹಾಮುಗ್ಧ, ಮಹಾ ತಪಸ್ವಿ. ಅಂಥವರು ತಪಸ್ಸು ಮಾಡಿದಂಥ ಜಾಗ ನಮ್ಮ ಕರ್ನಾಟಕದಲ್ಲಿದೆ ಎನ್ನುವಂಥದ್ದೇ ನಮಗೆ ತುಂಬ ಹೆಮ್ಮೆ. ಇಷ್ಟು ಹೇಳಿ ಅವರನ್ನು ಬರಮಾಡಬೇಕು ಅಂತ ಹೇಳಿದ. ಅವ್ರನ್ನ ಬರಮಾಡೋದು ಹೇಗೆ ಅಂದರೆ, ಈಗಾಗಲೇ ರೋಮಪಾದನ ಅಳಿಯನಾಗಿದ್ದಾನೆ. ಆ ರೋಮಪಾದ ಅವನನ್ನು ಕರೆಸಿದ್ರ ಬಗ್ಗೆ ಹೇಳ್ತಾನೆ, ಹೇಗೆ ಅವನನ್ನು ಕರೆಸಬೇಕು ಅನ್ನೋದಕ್ಕೆ. ರೋಮಪಾದ ತನ್ನ ಮಗಳ ಅಂಥ ಶಾಂತಾಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡೋಕ್ಕಿಂತ ಮುನ್ನ ಒಂದು ಘಟನೆ ಆಗಿತ್ತು. ಬಿಹಾರದಲ್ಲಿ, ಅಂದರೆ ಅಂಗದೇಶದಲ್ಲಿ ಬಹಳ ವರ್ಷಗಳ ಕಾಲ ಬರಗಾಲ, ಮಳೆಯೇ ಇಲ್ಲ. ಆಗ ಅವನನ್ನು ಕರ್ಕೊಂಡು ಬರಬೇಕು ಅಂಥೇಳಿ ತನ್ನ ಮಂತ್ರಿಗಳಿಗೆ ರೋಮಪಾದ ಹೇಳಿದ. ಮಂತ್ರಿಗಳು ಹೇಳಿದರು, ನಮ್ಮಿಂದ ಈ ಕೆಲಸ ಆಗಲಿಕ್ಕಿಲ್ಲ. ಯಾಕೆ ಹೇಳಿದರೆ, ಅವನು ಮೊದಲನೇದಾಗಿ ಮಹಾ ತಪಸ್ವಿ, ಎರಡನೇದಾಗಿ ಮನುಷ್ಯರ ಮುಖವನ್ನು ಕಂಡವನಲ್ಲ ಅವನು. ವ್ಯತ್ಯಾಸ ಮಾಡಿ ಏನಾದರೂ ಶಾಪ ಕೊಟ್ಟುಬಿಟ್ರೆ ಅದಕ್ಕೋಸ್ಕರ ನಮ್ಮಿಂದ ಆಗೋಲ್ಲ. ಆದರೂ ಇದಕ್ಕೊಂದು ಉಪಾಯ ಮಾಡಬಹುದು ಅಂತ ಹೇಳಿದ. ಏನು ಅಂದರೆ, ನಮ್ಮ ಊರಿನಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ತಿಂಡಿ ತಿನಿಸುಗಳೊಂದಿಗೆ ಕರ್ಕೊಂಡು ಹೋಗೋದು. ಅವನಿಗೆ ಸ್ವಲ್ಪ ತಿಂಡಿ ತಿನಿಸುಗಳನ್ನು ರುಚಿಯನ್ನು ಹತ್ತಿಸಿ ಮೆತ್ತಿಗೆ ನಾವು ಕರ್ಕೊಂಡು ಬರುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ಒಂದಿಷ್ಟು ಜನ ಹೆಣ್ಣು ಮಕ್ಕಳನ್ನು, ನರ್ತನವನ್ನು ಮಾಡುವಂಥವ್ರನ್ನ ಎಲ್ಲರನ್ನೂ ಸಹ ಕರ್ಕೊಂಡು ಮಂತ್ರಿಗಳೆಲ್ಲ ಆ ವಿಭಾಂಡಕ ಮಹರ್ಷಿಯ ಆಶ್ರಮದತ್ತ ಹೋದರು. ಯಾರಿಗೂ ಆಶ್ರಮದತ್ತ ಹೋಗಲಿಕ್ಕೆ ಧೈರ್ಯ ಇಲ್ಲ. ಹೊರಗಡೆಗೆ ಕಾದು ಕುಳಿತಿದ್ದಾರೆ. ಅವನಿಗೆ ತಂದೆಯ ಮುಖವನ್ನು ಬಿಟ್ಟರೆ ಇನ್ಯಾರನ್ನೂ ನೋಡಲೂ ಇಲ್ಲ. ಮನುಷ್ಯರನ್ನು ಕಂಡರೂ ಪ್ರಾಯಶಃ ಒಂದೋ ಅವರು ಪ್ರಾಣಿಗಳ ಹಾಗೆ ಕಾಣ್ತಾರೆ ಅವನಿಗೆ, ಅದಿಲ್ಲದೆ ಇದ್ದರೆ ಋಷಿಗಳಾಗಿ ಕಾಣ್ತಾರೆ. ಹೀಗೆ ಅವನು ಅಕಸ್ಮಾತ್ತಾಗಿ ಆಟ ಆಡ್ತಾ ಇದ್ದಾಗ ಆಶ್ರಮದಿಂದ ಸ್ವಲ್ಪ ದೂರಕ್ಕೆ ಬಂದಾಗ ಈ ರೋಮಪಾದನ ಕಡೆಯಿಂದ ಹೋದಂಥ ಮಂತ್ರಿಗಳೆಲ್ಲ ಹಿಂದುಗಡೆಗೆ ನೋಡ್ತಾ ಇದ್ದಾರೆ. ಆ ಎಲ್ಲ ಹೆಣ್ಣುಮಕ್ಕಳು ಹೋಗಿ ಅವನನ್ನು ಚೆನ್ನಾಗಿ ತಬ್ಬಿಕೊಂಡು ಅವನನ್ನು ಮುದ್ದಾಡಿದರು. ಮತ್ತೆ ಏನು ಮಾಡಿದರು ಕೇಳಿದರೆ, ತಾವು ತಂದಂತಹ ತಿಂಡಿ ತಿನಿಸುಗಳನ್ನೆಲ್ಲ ಅವನಿಗೆ ಕೊಟ್ಟರು. ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಆ ಋಷ್ಯಶೃಂಗ ಎಷ್ಟು ಮುಗ್ಧನಾಗಿದ್ದ ಅಂದರೆ, ಅವನಿಗೆ ಇವರು ಈ ಪೇಟೆಯ ತಿಂಡಿ ತಿನಿಸುಗಳನ್ನು ಕೊಟ್ಟಾಗ ಇದು ಮನೆಯಲ್ಲಿ ಮಾಡಿದ ತಿಂಡಿ ಅಂತ ಗೊತ್ತಾಗಲಿಲ್ವಂತೆ. ಅವನು ಹೇಳ್ತಾನೆ, ಇದು ಯಾವ ಮರದಲ್ಲಾದ ಹಣ್ಣು ಅಂತ ಕೇಳಿದ. ಅಷ್ಟು ಮುಗ್ಧ ಆತ. ಕೊನೆಗೆ ಹೇಳ್ತಾನೆ, ನಾನು ಇಷ್ಟೆಲ್ಲ ಮರಗಳ ಹಣ್ಣುಗಳನ್ನು ತಿಂದಿದ್ದೇನೆ, ಆದರೆ ಇಷ್ಟು ರುಚಿಕರವಾಗಿರಲಿಲ್ಲವಲ್ಲ, ತುಂಬ ಚೆನ್ನಾಗಿದೆ, ಯಾವ ಮರದಲ್ಲಿ ಬಿಡುತ್ತೆ ಹೇಳಿ, ನಾಳೆದು ನಾನು ಅದನ್ನು ಕೊಯ್ಕೊಂಡು ತಿಂತೇನೆ ಎನ್ನುವಂತಹ ಭಾವನೆಯಲ್ಲಿ ಋಷ್ಯಶೃಂಗ ಹೇಳಿದ. ಕೊನೆಗೆ ಅವರಿಗೆ ಭಯ, ಅಕಸ್ಮಾತ್ತಾಗಿ ಇವನ ತಂದೆ ವಿಭಾಂಡಕ ಮಹರ್ಷಿ ಎಲ್ಲರೂ ಬಂದುಬಿಟ್ರೆ ಅಂಥೇಳಿ, ಇಲ್ಲ ನಮಗೆ ಇವಾಗ ತಪಸ್ಸಿಗೆ ಮತ್ತು ಪುನಃ ಸ್ನಾನ ಮಾಡಿ ಹೊರಡಬೇಕು, ನಾವು ಧ್ಯಾನದ ಕಾಲ ಬಂದುಬಿಡ್ತು ಅಂಥೇಳಿ ಮೆತ್ತಿಗೆ ಸುಳ್ಳು ಹೇಳಿ ಅಲ್ಲಿಂದ ಹೊರಟರು. ಅವನು ಅಂದ್ಕೊಂಡಿದ್ದಾನೆ ಇವರೆಲ್ಲ ಋಷಿಮುನಿಗಳೇ ಅಂತ. ಅಷ್ಟರ ಮಟ್ಟಿಗೆ ಮುಗ್ಧ. ಹೀಗೆ ಅನಾಸ್ವಾದಿತ
ಅಷ್ಟರ ಮಟ್ಟಿಗೆ ಯಾವುದೇ ರೀತಿಯ ಈ ಲೌಕಿಕ ವಿಚಾರದ ಬಗ್ಗೆ ಗಂಧ ಇಲ್ಲ ಅವನಿಗೆ. ಇಂತಹ ಮುಗ್ಧ ಹುಡುಗ. ಮತ್ತೆ ಮೆತ್ತಿಗೆ ಮಾರನೇ ದಿವಸ ಹೋದರು. ಹೇಳಿದರು ಮೊದಲನೇ ದಿವಸನೇ, ನಾಳೆ ಮತ್ತೊಮ್ಮೆ ನಾವು ಇಲ್ಲೇ ಸಿಗ್ತೇವೆ, ಇಲ್ಲಿಗೆ ಬಾ ಅಂಥೇಳಿ. ಮಾರನೇ ದಿವಸ ಆತ ಅಲ್ಲಿಗೆ ಬಂದಾಗ ಮೆತ್ತಿಗೆ ಅವನನ್ನು ಬುಟ್ಟಿಗೆ ಹಾಕ್ಕೊಂಡು ಅವನನ್ನು ನೇರವಾಗಿ ಅಂಗದೇಶಕ್ಕೆ ಕರ್ಕೊಂಡು ಬಂದರು. ನೋಡಿ, ಮಗ ಈ ಕಡೆಗೆ ಬಂದ ಮೇಲೆ ಇಷ್ಟು ದಿವಸ ಮಗನನ್ನು ಸಾಕಿ ಸಲುತ್ತಾ ಇದ್ದಂಥ ವಿಭಾಂಡಿಗ ಮಹರ್ಷಿ ಮಗನ ಬಗ್ಗೆ ಸ್ವಲ್ಪನೂ ತಲೆ ಬಿಸಿ ಮಾಡ್ಕೊಳ್ಳಿಲ್ವೋ ವಾಲ್ಮೀಕಿ ಮಹರ್ಷಿಗಳು ಏನೂ ಹೇಳೋದಿಲ್ಲ. ಪ್ರಾಯಶಃ ಅವರು ಸುಮ್ಮನೆ ಇರಬೇಕು, ಮಗ ಹೋಗಿದ್ದಾನೆ ಪೇಟೆ ಕಡೆಗೆ, ಏನೋ ಒಂದು ಹೊಸ ಅನುಭವವನ್ನು ಪಡೆದು ಗೃಹಸ್ಥನಾಗಿ ಬರಲಿ ಅಂತ ಬಿಟ್ಟಿರಬೇಕು. ಇಲ್ಲಿ ಬಂದಾದ ಮೇಲೆ ಆ ಅಂಗದೇಶದ ಗಡಿಗೆ ಋಷ್ಯಶೃಂಗ ಕಾಲಿಟ್ಟ ತಕ್ಷಣವೇ ಏನಾಯಿತು ಕೇಳಿದರೆ, ತತ್ರ ಚಾನೀಯಮಾನೇತು ವಿಪ್ರೇ ತಸ್ಮಿನ್ ಮಹಾತ್ಮನಿ ವವರ್ಷ ಸಹಸಾ ದೇವ. ಅದ್ಭುತವಾದಂಥ ಮಳೆ ಆಗಿಬಿಡ್ತು. ನಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಎಷ್ಟೋ ವರ್ಷಗಳ ಕಾಲ ಮಳೆಯನ್ನೇ ಕಾಣದೇ ಇರುವಂಥ ತಲೆಮಾರಿನ ಜನರು ಇದ್ದರು ಅಲ್ಲಿ. ಋಷ್ಯಶೃಂಗ ಕಾಲಿಟ್ಟ ತಕ್ಷಣ ಅಲ್ಲಿ ಮಳೆ ಆಯಿತು ಅಂತ. ಇವತ್ತಿಗೂ ಸಹ ಒಂದು ಪ್ರತೀತಿ ಉಂಟು. ತುಂಬ ಬರಗಾಲ ಆದಾಗ, ಮಳೆ ಬರದೇ ಇದ್ದಾಗ ಶೃಂಗಗಿರಿಯಲ್ಲಿ ಕಿಗ್ಗಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದರೆ ಮಳೆ ಬರುತ್ತೆ. ಮತ್ತೆ ತೀರಾ ಮಳೆ ಹೆಚ್ಚಾದಾಗ ಅದನ್ನು ನಿಯಂತ್ರಣ ಮಾಡುವುದಕ್ಕೂ ಸಹ ಅಲ್ಲಿ ಹೋಗಿ ಮತ್ತೆ ಪುನಃ ಪ್ರಾರ್ಥನೆ ಮಾಡುವಂಥ ಕ್ರಮ ಉಂಟು. ಹೀಗೆ ಯಾಕೆ ಋಷ್ಯಶೃಂಗರು ತಪಸ್ಸು ಮಾಡಿದಂಥ ಜಾಗ. ಏನಿದ್ರೂ ರಾಮಾಯಣದ 2 ಪ್ರಸಿದ್ಧ ಸ್ಥಳ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಂಟು ಅಂತ ನಾವು ಹೆಮ್ಮೆ ಪಡಬೇಕು. ಒಂದು ಋಷ್ಯಶೃಂಗರು ತಪಸ್ಸು ಮಾಡಿದ ಜಾಗ, ಇನ್ನೊಂದು ರಾಮನ ವನವಾಸದಲ್ಲಿ ಕಳೆದಂಥ ಹಂಪಿ ಕ್ಷೇತ್ರ ಇಲ್ಲಿ, ಮತ್ತು ಅದನ್ನು ಕಿಷ್ಕಿಂಧಾಕಾಂಡದಲ್ಲಿ ನೀವು ನೋಡ್ತೀರಿ. ಹೀಗೆ ಆ ಋಷ್ಯಶೃಂಗ ಅಲ್ಲಿ ಹೋದ, ಮಳೆ ಸುರಿಯಿತು. ಮತ್ತೆ ಶಾಂತ ಎನ್ನುವಂಥ ತನ್ನ ಮಗಳನ್ನು ಕೊಟ್ಟು ರೋಮಪಾದ ಆತನಿಗೆ ಕೊಟ್ಟು ಮದುವೆ ಮಾಡಿದ. ಆದರೆ ಇಲ್ಲೊಂದು ಸಂಶಯ ಇವಾಗ ನಮಗೆ. ವಾಸ್ತವಿಕವಾಗಿ ಶಾಂತ ಎನ್ನುವಂಥ ಮಗಳು ದಶರಥನ ಮಗಳು. ರೋಮಪಾದ ದಶರಥನ ಹತ್ರ ಆಕೆಯನ್ನು ಕರ್ಕೊಂಡು ಬಂದು ಸಾಕಿದ. ಇಷ್ಟಾದ ಮೇಲೆ ಮತ್ತು ಪುನಃ ಈ ಮದುವೆಯ ಸಂದರ್ಭದಲ್ಲಿ ದಶರಥನಿಗೆ ಸುದ್ದಿ ಕಳಿಸಿದ್ನೋ, ದಶರಥ ಬಂದಿದ್ನೋ ಏನೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ, ವಾಲ್ಮೀಕಿ ಮಹರ್ಷಿಗಳು ತುಂಬ ಮೌನವನ್ನು ವಹಿಸಿಬಿಡ್ತಾರೆ ಕೆಲವು ಸಲ ಅಂತ. ಯಾಕೆ ದಶರಥನ ಹತ್ರ ಸುಮಂತ್ರ ಈ ಮಾತನ್ನು ಹೇಳಬೇಕಿದ್ರೆ, ಋಷ್ಯಶೃಂಗನಿಂದ ನಿನಗೆ ಸಂತತಿ ಆಗತ್ತೆ ಅಂತ ಅವರು ಕಣಿ ಹೇಳಿದ್ದಾರೆ ಸನತ್ ಕುಮಾರ್ ಅಂತ. ಆದಾಗ ಋಷ್ಯಶೃಂಗನ ಬಗ್ಗೆ ಏನೂ ಗೊತ್ತಿಲ್ಲದೆ ಇರುವ ಹಾಗೆ ದಶರಥ ಕೇಳ್ತಾ ಇದ್ದಾನೆ ಅಂದರೆ ಇವನ ಅಳಿಯನ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕೆ ರೋಮಪಾದನಿಗೆ ಅಳಿಯ ಆದಮೇಲೆ ದಶರಥನಿಗೂ ಅಳಿಯ ಆಗಲೇಬೇಕು ಮತ್ತೆ ಪುನಃ ಅಲ್ವಾ? ಈ ಎಲ್ಲ ಸಂಶಯಗಳು ನಮ್ಮನ್ನು ಓದಬೇಕಿದ್ರೆ ಆಗಾಗ ಕಾಡ್ತವೆ. ಆದರೂ ಒಂದಿರಬಹುದು, ಪ್ರಾಯಶಃ ಶಾಂತ ಎನ್ನುವಂಥ ಮಗಳನ್ನು ಕೊಟ್ಟಾದ ಮೇಲೆ ಪ್ರಾಯಶಃ ದಶರಥ ಮದುವೆ ಹೋಗಿದ್ದಿರಬಹುದು. ಆದರೆ ತನಗೆ ಅವಶ್ಯಕತೆ ಬೀಳದೇ ಇದ್ದದ್ರಿಂದ ಋಷ್ಯಶೃಂಗನ ಬಗ್ಗೆ ಅಷ್ಟಾಗಿ ತಿಳ್ಕೊಳ್ಳಿಕ್ಕೆ ಹೋಗದೆ ಇರಬಹುದು. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಪುನಃ ಮುಂದಕ್ಕೆ ಹೋಗೋಣ. ಆಮೇಲೆ ಋಷ್ಯಶೃಂಗನನ್ನು ಅಯೋಧ್ಯೆಗೆ ಕರೆಸಬೇಕು ಅಂತಾಯಿತು. ಋಷ್ಯಶೃಂಗ ಅಯೋಧ್ಯೆಗೆ ಬಂದ. ಅಶ್ವಮೇಧ ಯಾಗ ಪ್ರಾರಂಭ ಆಯಿತು. ಅಶ್ವಮೇಧ ಯಾಗ ಪ್ರಾರಂಭ ಆಯಿತು. ವರ್ಷಾನುಗಟ್ಟಲೆ ನಡೆಯುವಂಥದ್ದು ಅದು. ಅದಕ್ಕೆ ಕುದುರೆಯನ್ನು ಬಿಡಬೇಕು. ಅದು ಎಲ್ಲ ಕಡೆಗೂ ಸಹ ಸಂಚಾರ ಮಾಡ್ತಾ ಹೋದಾಗ ಕಪ್ಪಗಾಣಿಕೆಯನ್ನು ಕೊಡಬೇಕು. ಎಲ್ಲರೂ ಕಪ್ಪಗಾಣಿಕೆಯನ್ನು ಕೊಟ್ಟಿದ್ದಾರೆ. ಕುದುರೆ ವಾಪಸ್ ಬಂದಾದ ಮೇಲೆ ಆ ಹವಿರ್ಭಾಗಕ್ಕೆ ಸಂಬಂಧಪಟ್ಟಂಥ ವಿಧಿವಿಧಾನ ಎಲ್ಲ ನಡೆಯುತ್ತೆ. ಆಯಿತು. ಆ ಯಜ್ಞ ಎಲ್ಲ ಮುಕ್ತಾಯ ಹಂತಕ್ಕೆ ಬಂತು. ಯಜ್ಞದ ಪ್ರಕ್ರಿಯೆ ತುಂಬ ವಿಚಾರ ಎಲ್ಲ ಉಂಟು. ಅದರೆಲ್ಲ ನಾವು ಸದ್ಯಕ್ಕೆ ಕೈಬಿಟ್ಟು ಮುಂದಕ್ಕೆ ಹೋಗೋಣ. ಕೊನೆಗೆ ಏನಾಯಿತು ಅಂತ ಕೇಳಿದರೆ, ಆ ಯಜ್ಞ ಅಶ್ವಮೇಧ ಯಾಗ ಮುಗಿದಾದ ಮೇಲೆ, ಅಶ್ವಮೇಧ ಯಾಗ ಪ್ರಾಯಶ್ಚಿತ್ತಾರ್ಥವಾಗಿ ಅಂದರೆ ಯಾವುದೋ ಒಂದು ಜನ್ಮಾಂತರದ ಪಾತಕ ಇದ್ದಾಗ ಅದರ ಪರಿಹಾರಾರ್ಥವಾಗಿ ಮಾಡುವಂಥದ್ದು ಮಾಡಿದ್ದಾಯಿತು. ಆಗ ವಸಂತೆ ಸಮನುಪ್ರಾಪ್ತೆ ರಾಜ್ಞ ಎಷ್ಟು ಮನೋಭವತು. ಕೊನೆಗೆ ಋಷ್ಯಶೃಂಗನ ಹತ್ರ ಬಂದು, ಈಗ ನೀವು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು ಅಂತ ದಶರಥ ವಿಜ್ಞಾಪಿಸಿಕೊಂಡ ತನ್ನ ಅಳಿಯನ ಹತ್ರ. ಇಲ್ಲೊಂದು ಮತ್ತು ಸಂಶಯ. ವಸಿಷ್ಠರು ಇದ್ದಾರೆ, ವಾಮದೇವ ಮಹರ್ಷಿಗಳಿದ್ದಾರೆ. ಇವರನ್ನೆಲ್ಲ ಬಿಟ್ಟು ಯಾಕೆ ಹೀಗೆ ಋಷ್ಯಶೃಂಗನ ಹತ್ರನೇ ಕೇಳಿದ
ಯಾಕೆ ಋಷ್ಯಶೃಂಗರೇ ಬರಬೇಕಿತ್ತು ಅಂತ. ಶಾಸ್ತ್ರದಲ್ಲಿ ಒಂದು ಮಾತುಂಟು, ಇಂತಹ ಯಾಗವನ್ನು ಮಾಡುವಂಥವನು ಯಾರಾಗಿರಬೇಕು ಹೇಳಿದರೆ ಕೃಷ್ಣಕೇಶಃ, ಕಪ್ಪು ಕೂದಲಿನವನು ಅಂದರೆ ಬಳ್ಕೊಂಡವನು ಅಂತಲ್ಲ, ಹೊರಗಿಂದ ಇನ್ನೂ ತರುಣನಾಗಿರಬೇಕು. ಮತ್ತು ಜಾತಪುತ್ರ, ಅವನಿಗೆ ಮಕ್ಕಳು ಇರಬೇಕು, ತರುಣನಾಗಿರಬೇಕು. ಅಂದರೆ ಈಗಾಗಲೇ ಋಷ್ಯಶೃಂಗನಿಗೆ ಮಕ್ಕಳು ಇದ್ದರು ಎನ್ನುವಂಥದ್ದು ಈ ಒಂದು ಧರ್ಮಶಾಸ್ತ್ರದ ಮಾತಿನಿಂದ ನಾವು ಊಹೆ ಮಾಡಬೇಕಾಗತ್ತೆ. ವಸಿಷ್ಠಾದಿಗಳು ದಶರಥನಿಗೆ ತಲೆತಲಾಂತರದಿಂದ ಕುಲಪುರೋಹಿತರಾಗಿ ಬಂದರೂ ಸಹ ಪ್ರಾಯಶಃ ಋಷ್ಯಶೃಂಗ ಅವರಿಗಿಂತನೂ ಸಹ ವಯಸ್ಸಿನಲ್ಲಿ ತರುಣನಾದದ್ರಿಂದ ಈ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವುದಕ್ಕೆ ಅವನಿಗಿರುವ ಆದ್ಯತೆ ಅವರಿಗಿರಲಿಲ್ಲ ಅಂತ ಸಮಾಧಾನ ಪಟ್ಕೊಳ್ಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಆ ಯಾಗ ಮುಗಿಯುವಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಕೇಳಿದರೆ, ಆ ಯಜ್ಞ ಪುರುಷ ನೇರವಾಗಿ ಪ್ರತ್ಯಕ್ಷನಾದ. ಅಂದರೆ ಚತುರ್ಮುಖನ ಪ್ರತಿನಿಧಿಯಾಗಿ ಅಥ ಸಂವತ್ಸರೇ ಪೂರ್ಣೆ ತಸ್ಮಿನ್ ಪ್ರಾಪ್ತೇ ತುರಂಗಮೇ ಸರವ್ಯಾಶ್ಚೋತ್ತರೇ ತೀರೆ ರಾಜ್ಞ ಯಜ್ಞ ಅಭ್ಯವರ್ಧತ. ಪುತ್ರಕಾಮೇಷ್ಟಿ ಯಾಗ ಮುಗಿದಾದ ಮೇಲೆ ಆಗ ಆ ಪ್ರಾಜಾಪತ್ಯ ಎನ್ನುವಂಥ ಚತುರ್ಮುಖನ ಪ್ರತಿನಿಧಿಯಾದಂಥ ಯಜ್ಞಪುರುಷ ಪ್ರತ್ಯಕ್ಷನಾಗಿ ಆತ ಚಿನ್ನದ ಪಾತ್ರೆಯಲ್ಲಿ ಒಂದು ಪಾಯಸ ದ್ರವ್ಯವನ್ನು ಇಟ್ಕೊಂಡು ಅದಕ್ಕೆ ಬೆಳ್ಳಿಯ ಮುಚ್ಚಳವನ್ನು ಹಾಕ್ಕೊಂಡು ಪ್ರತ್ಯಕ್ಷನಾದ. ಯಜ್ಞಕುಂಡದಿಂದ ಪ್ರತ್ಯಕ್ಷನಾಗಿ ಅದನ್ನು ದಶರಥನ ಕೈಗೆ ಕೊಡ್ತಾ ಒಂದು ಮಾತನ್ನು ಹೇಳಿದ, ಇದನ್ನು ನಿನ್ನ ಪಟ್ಟಮಹಿಷಿಯರಿಗೆ ಇದನ್ನು ವಿತರಿಸು ಅಂತ. ಹೀಗೆ ವಿತರಿಸು ಅಂತ ಹೇಳಿ ನಿನ್ನ ಇಷ್ಟಾರ್ಥ ಈಡೇರುತ್ತೆ ಅಂತ ಹೇಳಿದ ಅದೃಶ್ಯನಾದ. ಮತ್ತು ಈ ಪಾತ್ರದ ಬಗ್ಗೆ ನಾನೊಂದು ಶಬ್ದ ಹೇಳಿದೆ, ರಾಮಾಯಣದಲ್ಲಿ ಉಂಟು ಅದು. ಚಿನ್ನದ ಪಾತ್ರೆ, ಬೆಳ್ಳಿಯ ಮುಚ್ಚಳ. ಅದು ಯಾಕೋ ಮುಚ್ಚಳ ಮಾಡಲಿಕ್ಕೆ ಬಂಗಾರದ ಕೊರತೆ ಆಯಿತಾ? ಯಾಕೆ ಇಂಥ ಮಾತನ್ನು ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು? ಅದರೊಳಗೆ ಇದ್ದದ್ದು ಪಾಯಸ ಅಂತ. ಅಂದರೆ ಇದಕ್ಕೊಂದು ಸಮಾಧಾನ ಹೇಳಬೇಕಲ್ಲ ಮತ್ತೆ ಪುನಃ, ಹೀಗಿರಬಹುದು ಅಂತ. ಬೆಳ್ಳಿ ಎನ್ನುವಂಥದ್ದು ಅದು ರಜೋಗುಣದ ಪ್ರತಿನಿಧಿ, ಬಂಗಾರ ಎನ್ನುವಂಥದ್ದು ಸತ್ವಗುಣದ ಪ್ರತಿನಿಧಿ. ಅದರ ಒಳಗೆ ಪಾಯಸ ಉಂಟು, ಅಂದರೆ ಆ ಸತ್ವಗುಣದ ಮೇಲ್ಭಾಗದಲ್ಲಿ ಪಾತ್ರೆ ಒಳಗೆ ಪಾಯಸ ಉಂಟು. ಅಂದರೆ ಈ ಉತ್ತಮವಾದಂತಹ ಒಂದು ವಸ್ತು ನಿಮಗೆ ಸಿಗಬೇಕು ಅಂತಾದರೆ ಬೆಳ್ಳಿಯಿಂದ ಮಾಡಿದಂತಹ ಮುಚ್ಚಲನ್ನು ತೆರಿಬೇಕು. ಅಂದರೆ ರಜೋಗುಣವನ್ನು ತೆರೆದು ಹಾಕಿದಾಗ ನಮಗೆ ಸತ್ವಗುಣ ಸಿಗತ್ತೆ. ಆ ಪಾಯಸವೇ ತಾತ್ವಿಕವಾದಂಥದ್ದು, ಅದರಿಂದ ಪರಮಾತ್ಮ ಹುಟ್ಟಿದ್ದಲ್ವ. ಹಾಗಾಗಿ ಈ ರಜೋಗುಣ ಎನ್ನುವಂಥ ಮುಚ್ಚಲನ್ನು ತೆಗೆದುಹಾಕಿ, ಆಗ ಆ ಸತ್ವಗುಣದ ಪ್ರತಿನಿಧಿಯಾದಂತಹ ತತ್ವ ನಿಮಗೆ ಸಿಗತ್ತೆ. ಸತ್ವಗುಣವನ್ನು ದಾಟಿ ಹೋಗಬೇಕು. ಯಾಕೆ ಮತ್ತು ಪಾಯಸ ತೆಗೆದಾದ ಆ ಪಾತ್ರ ಬೇರೆ ಪಾಯಸ ಬೇರೆ ತಾನೆ ಅಂತ ಪ್ರಾಯಶಃ ಈ ಅರ್ಥ ಇರಬೇಕೇನೋ. ಯಾರು ವ್ಯಾಖ್ಯಾನಕಾರರು ಅಷ್ಟು ಸ್ಪರ್ಶ ಮಾಡಲಿಲ್ಲ ಇದನ್ನು, ವಾಲ್ಮೀಕಿ ಮಹರ್ಷಿಗಳಂತೂ ಹೇಳೋದೇ ಇಲ್ಲ ಪ್ರಾಯಶಃ. ಹಾಗಿಲ್ಲ ಇದ್ರೆ ನಮಗೆ ಸ್ವಲ್ಪ ಗೊಂದಲ. ಯಾಕೆ ಪೂರ್ತಿ ಅದನ್ನು ಬೆಳ್ಳಿಯಲ್ಲೇ ಮಾಡ್ಬೋದಿತ್ತು, ಅಥವಾ ಮುಚ್ಚಳವನ್ನು ಬಂಗಾರದಲ್ಲೇ ಮಾಡ್ಬೋದಿತ್ತು. ಯಾಕೆ ಇಂಥ ಮಾತನ್ನು ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ ಅಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ನಿಮಗೆ. ಪ್ರಾಯಶಃ ಇಂಥ ಒಂದು ಹಿನ್ನೆಲೆಯಲ್ಲಿ ಇರಬೇಕು ಅಂತ ಅನಿಸತ್ತೆ. ಅಷ್ಟಾದ ಮೇಲೆ ಮತ್ತೆ ಪುನಃ ದಶರಥ ನೇರವಾಗಿ ಅದನ್ನು ತೆಗೆದುಕೊಂಡು ಬಂದು ತನ್ನ ಪತ್ನಿಯರಿಗೆ ಕೊಟ್ಟ. ಎಂಥ ಪಾಯಸ ಅದು? ಪಾಯಸಂ ದೇವನಿರ್ಮಿತಂ ಅಂತ. ಇಲ್ಲಿ ಒಂದು ಶಬ್ದ ಉಂಟು, ಪಾಯಸ ಅಂತ. ಪಾಯಸ ಅಂದರೆ ಅರ್ಥ ಏನು? ಪಯಸಃ ನಿರ್ಮಿತಂ ಪಾಯಸಂ ಅಂತ. ಪಯಸ್ ಅಂದರೆ ಹಾಲು, ಹಾಲಿನಿಂದ ಮಾಡಲ್ಪಟ್ಟಿದ್ದು ಪಾಯಸ. ಸುಮ್ಮನೆ ಪಾಯಸ ಮಾಡಿ ಆಮೇಲೆ ಒಂದು ಸ್ಪೂನ್ ಪಾಯಸ ಹಾಕೋದಲ್ಲ, ಹಾಲಿನಿಂದಲೇ ಮಾಡಬೇಕಾದಂಥದ್ದು. ನೋಡಿ, ಈ ಪಾಯಸದಿಂದ ಪರಮಾತ್ಮನ ಪ್ರಾದುರ್ಭಾವ ಅಂತ ಸ್ವಲ್ಪ ತಾತ್ವಿಕ ವಿಚಾರ ಮಾಡಿದ್ದು ಹೌದು ಅಂತ ಅನಿಸುತ್ತೆ. ಯಾಕೆ ಕೇಳಿದರೆ ಅವನು ಕ್ಷೀರಸಾಗರ ವಾಸಿ.
ಅಂದರೆ ಪರಮಾತ್ಮನಿಗೆ ಆಶ್ರಯವಾದಂಥದ್ದು ಯಾವುದು ಕೇಳಿದರೆ ಕ್ಷೀರಸಾಗರ. ಅಲ್ಲಿ ಆತ ತೋರುವವನು. ಇಲ್ಲೂ ಸಹ ಆ ಕ್ಷೀರದಿಂದ ಮಾಡಿದಂತಹ ಪಾಯಸದಿಂದ ಪ್ರಕಟಗೊಂಡ ಎನ್ನುವಂತಹ ಹಿನ್ನೆಲೆಯಲ್ಲಿ ಪಾಯಸಂ ದೇವನಿರ್ಮಿತಂ ಭಾರ್ಯಾಣಾಂ ಅನುರೂಪಾಣಾಂ ಅಶ್ನೀತೇತಿ ಪ್ರಯಚ್ಛವೈ ತಾಸುತ್ವಂ ಪ್ರಾಪ್ಸಸೆ ಪುತ್ರಾನ್ ಯದರ್ಥಂ ಯಜಸೇ ನೃಪ. ಹೀಗೆ ಇದನ್ನು ಹಂಚಿ ಆದ ಮೇಲೆ ನಿನಗೆ ಸಂತತಿ ಆಗುತ್ತೆ, ನಿನ್ನ ಇಷ್ಟಾರ್ಥ ಈಡೇರುತ್ತೆ ಅಂಥೇಳಿ ಯಜ್ಞಪುರುಷ ಅದೃಶ್ಯನಾಗಿ ಹೋದ. ಇಷ್ಟಾದ ಮೇಲೆ ದಶರಥ ಬಂದು ಪಾಯಸವನ್ನು ತನ್ನ ಹೆಂಡತಿಯರಿಗೆ ಹಂಚಿದ. ಇನ್ನೂ ಅಯೋಧ್ಯೆಗೆ ಬಂದಿಲ್ಲ, ಅವನು ಅಲ್ಲೇ ಇದ್ದಾನೆ. ವರ್ಷಾನುಗಟ್ಟಲೆ ನಡೀತಾ ಇರುವಂಥದ್ದು ಅದು. ಹೇಗೆ ಅದನ್ನು ಹಂಚಿದ? ಇದೊಂದು ದೊಡ್ಡ ಮತ್ತು ಪುನಃ ವಿಚಾರ ಮಾಡಬೇಕಾದಂಥ ಘಟ್ಟ ಇಲ್ಲಿ. ಏನು? ಕೌಸಲ್ಯಾಯೈ ನರಪತಿ ಪಾಯಸಾರ್ಧಂ ದದೌ ತದ ಅರ್ಧಾದರ್ಧಂ ದದೌ ಚಾಪಿ ಸುಮಿತ್ರಾಯೈ ನರಾಧಿಪ ಕೈಕೇಯೈ ಚ ಅವಶಿಷ್ಟಾರ್ಧಂ ದದೌ ಪುತ್ರಾರ್ಥಕಾರಣಾತ್ ಪ್ರದದೌ ಚ ಅವಶಿಷ್ಟಾರ್ಧಂ ಪಾಯಸಸ್ಯ ಅಮೃತೋಪಮಂ ಅನುಚಿಂತ್ಯ ಸುಮಿತ್ರಾಯೈ ಪುನರೇವ ಮಹೀಪತಿ. ಒಂದು 2.5 ಶ್ಲೋಕ ಉಂಟು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಈ 2.5 ಶ್ಲೋಕದ ಬಗ್ಗೆ ತುಂಬ ಜನ ವ್ಯಾಖ್ಯಾನಕಾರರು ಮತ್ತು ವಿದ್ವಾಂಸರು ಹಿಗ್ಗಾಮುಗ್ಗ ಜಗ್ಗಾಡಿದ್ದಾರೆ. ಮತ್ತು ಪುನಃ ಏನು ಅದರ ಅರ್ಥ ಅಂತ ಒಂದ್ಸಲ ನೋಡಿಬಿಡೋಣ. ಕೌಸಲ್ಯಾಯೈ ನರಪತಿ ಪಾಯಸಾರ್ಧಂ ದದೌ ತದಾ. ಪಾಯಸವನ್ನು ಹಿಡ್ಕೊಂಡು ಬಂದಿದ್ದಾನೆ. 3 ಜನ ತನ್ನ ಪತ್ನಿಯರನ್ನು ಕೂರಿಸ್ಕೊಂಡಿದ್ದಾನೆ. ಮೊದಲ ಪಟ್ಟಮೇಷಿಯಾದಂತಹ ಕೌಸಲ್ಯಗೆ ದಶರಥ ಆ ಅರ್ಧ ಭಾಗ ಪಾಯಸವನ್ನು ಕೊಟ್ಟ. ಇನ್ನು ದಶರಥನ ಕೈಯಲ್ಲಿ ಎಷ್ಟುಂಟೋ ಅರ್ಧ ಉಂಟು. ನೋಡಿ, 3 ಜನರಿಗೆ 4 ಪಾಲು ಮಾಡಿದೆ ಅವನು. ಅದಕ್ಕೋಸ್ಕರ ಸ್ವಲ್ಪ ವಿಚಾರ ಮಾಡಬೇಕು ಇದನ್ನು. ಇಷ್ಟಾದ ಮೇಲೆ ಮತ್ತೆ ಪುನಃ ಏನು ಮಾಡಿದ? ಅರ್ಧಾದರ್ಧಂ ದದೌ ಚಾಪಿ ಸುಮಿತ್ರಾಯೈ ನರಾಧಿಪ. ಅವನ ಕೈಯಲ್ಲಿ ಇನ್ನು ಅರ್ಧ ಉಂಟು, ಅದರೊಳಗೆ ಅರ್ಧ ಮಾಡಿ ನೇರವಾಗಿ ಸುಮಿತ್ರೆಗೆ ಕೊಟ್ಟ. ಈಗ ದಶರಥನ ಕೈಯಲ್ಲಿ ಎಷ್ಟುಂಟು? ಕಾಲು ಭಾಗ ಉಂಟು. ಇಷ್ಟಾದ ಮೇಲೆ ಕೈಕೇಯೈ ಚ ಅವಶಿಷ್ಟಾರ್ಧಂ ದದೌ ಪುತ್ರಾರ್ಥ ಕಾರಣಾತ್. ಕೈಕೇಯಿಗೆ ಕೊಡೋಕ್ಕಿಂತ ಮುನ್ನ ದಶರಥನ ಕೈಯಲ್ಲಿ ಕಾಲು ಭಾಗ ಪಾಯಸ ಇದೆ. ಈಗ ನೇರವಾಗಿ ಹೋಗಿ ಕೈಕೇಯಿಗೆ ಅದನ್ನು ಕೊಟ್ಟು ಬಿಡಬಹುದಿತ್ತು. ಆದರೆ ವಾಲ್ಮೀಕಿ ಮಠ ಹೇಳ್ತಾರೆ ಕೊಡಲಿಲ್ಲ ಅಂತ. ಯಾಕೆ? ಏನೋ ಇರಬೇಕು ಕಾರಣ, ನೋಡೋಣ. ಮತ್ತೇನು ಮಾಡಿದ? ಪ್ರದಜೌಚ ಅವಶಿಷ್ಟಾರ್ಧಂ ಪಾಯಸಸ್ಯ ಅಮೃತೋಪಮಂ. ಅಂದರೆ ಕೈಕೇಯೈಚ ಅವಶಿಷ್ಟಾರ್ಧಂ ದದೌ ಪುತ್ರಾರ್ಥ ಕಾರಣಾತ್. ತನ್ನ ಕೈಯಲ್ಲಿರುವಂಥ ಕಾಲು ಭಾಗ ಪಾಯಸವನ್ನು ಮತ್ತೆ ಅರ್ಧ ಮಾಡಿದ. ಅರ್ಧ ಮಾಡಿ ಆ ಅರ್ಧ ಭಾಗವನ್ನು ಕೈಕೇಯಿಗೆ ಕೊಟ್ಟನಂತೆ. ಯಾತಕ್ಕೋಸ್ಕರ? ಪುತ್ರಾರ್ಥ ಕಾರಣಾತ್. ಮೇಲ್ನೋಟಕ್ಕೆ ಶಬ್ದ ಕೇಳೆ ಅದಕ್ಕೆ ಪುತ್ರಾರ್ಥ ಕಾರಣಾತ್ ಅಂದರೆ ಇವಳೆಲ್ಲೂ ಸಹ ಮಗು ಆಗಲಿ ಅಂತ ಭಾವಿಸಿ ಕೊಟ್ಟ ಎನ್ನುವಂಥ ಅರ್ಥ. ಆದರೆ ಈ ಸಂದರ್ಭ ಹೇಗುಂಟು ನೋಡಿ. ಕೌಸಲ್ಯಗೆ ಅರ್ಧ ಕೊಟ್ಬಿಟ್ಟ, ಸುಮಿತ್ರೆಗೆ ಮತ್ತು ಪುನಃ ಕಾಲು ಭಾಗ ಪಾಯಸ ಕೊಟ್ಟ. ಇನ್ನು ಕಾಲು ಭಾಗ ಅವನ ಕೈಯಲ್ಲಿದೆ. ಕೈಕೇಯಿ ಹತ್ರ ಕೊಡಬೇಕು ಅಂತ ಹೋದಾಗ ಯಾವುದೋ ಒಂದು ಅವ್ಯಕ್ತ ಭಾವನೆ ಅವನ ಮನಸ್ಸನ್ನು ಕಾಡಲಿಕ್ಕೆ ಶುರು ಮಾಡಿದೆ. ಯಾವುದು ಅವ್ಯಕ್ತ ಭಾವನೆ? ನಿನ್ನೆ ದಿವಸ ನಾನು ಹೇಳಿದ್ನಲ್ಲ, ತಂದೆ ಕೇಕೆಯ ರಾಜ ಒಂದು ಮಾತು ಹೇಳಿದ್ದ, ನನ್ನ ಮಗಳಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ರಾಜ್ಯವನ್ನು ಕೊಡುವಂತಿದ್ದರೆ ಈಕೆಯನ್ನು ನಿನಗೆ ಕೊಡ್ತೇನೆ ಅಂತ. ಇದಕ್ಕೆ ಆಗಬಹುದು ಅಂತ ಹೇಳಿ ಬಂದಂಥ ದಶರಥ ಕೈಕೇಯಿಗೆ ಹೀಗೆ ಕೊಡಲಿಕ್ಕೆ ಅಂತ ಕೈಯನ್ನು ಮುಂದೆ ಚಾಚಿದಾಗ ಹಿಂದಕ್ಕೆ ತಗೊಂಡಿರಬೇಕು. ಯಾಕೆ? ಮತ್ತು ಈಕೆಯಲ್ಲಿ ಸಂತತಿ ಹುಟ್ಟಿದರೆ ಏನು ಮಾಡೋದು ಆವಾಗ ಎನ್ನುವಂತಹ ಸಂಶಯ ಅವನನ್ನು ಕಾಡಲಿಕ್ಕೆ ಶುರು ಮಾಡಿದೆ. ಹಾಗಾಗಿ ಏನು ಮಾಡಿದ ಕೇಳಿದರೆ ಆ ಕಾಲು ಭಾಗ ಪಾಯಸದಲ್ಲಿ ಮತ್ತೆ ಪುನಃ ಅರ್ಧ ಮಾಡಿಬಿಟ್ಟ. ಅಂದರೆ ಅರ್ಧ ಭಾಗ, ಕಾಲಿನಲ್ಲಿ ಅರ್ಧ ಕೊಟ್ಟ. ಅಂದರೆ ಇಡೀ ಪಾಯಸದ 8ನೇ ಅಂಶವನ್ನು ಕೈಕೇಯಿಗೆ ಕೊಟ್ಟ. ಕೈಕೇಯಿ ಕೊಟ್ಟಾದಮೇಲೆ ಮತ್ತೆ ಪುನಃ ಅವನ ಕೈಯಲ್ಲಿ ಇನ್ನೂ ಮತ್ತೆ ಪುನಃ ಎಷ್ಟುಂಟು? ಇನ್ನೂ 2ನೇ ಅಷ್ಟುಂಟು, ಸ್ವಲ್ಪ ಹೆಚ್ಚು ಕಡಿಮೆ. ಅದನ್ನು ತೆಗೆದುಕೊಂಡು ಹೋಗಿ ಏನು ಮಾಡಿದ? ಅನುಚಿಂತ್ಯ ಸುಮಿತ್ರಾಯೈ.
ಅಲ್ಲ, ಶಬ್ದ ನೋಡಬೇಕು ನಾವು, ಸುಮ್ಮನೆ ವಿಚಾರ ಮಾಡಿದ್ದಲ್ಲ. ಅನುಚಿಂತ್ಯ, ಮತ್ತೆ 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 ವಿಚಾರ ಮಾಡಿದನಂತೆ ಅವನು. ವಿಚಾರ ಮಾಡಿ ಪುನರೇವ ಮಹೀಪತಿ, ಮತ್ತೆ ಹೋಗಿ ಸುಮಿತ್ರೆಗೆ ಅದನ್ನು ಕೊಟ್ಟ. ಇಲ್ಲಿ ನಾವು ಒಂದು ಗಮನಿಸಬೇಕು, ಎಲ್ಲ ಕಡೆಗೂ ಸಹ ಈ ಶ್ಲೋಕದಲ್ಲಿರುವಂಥ ಪದ ಪುನರೇವ ಮಹೀಪತಿ ಅಂದರೆ ಆ ಸುಮಿತ್ರೆಗೆ ಎರಡನೇ ಸಲ ಕೊಡಬೇಕಿದ್ರೆ ದಶರಥನನ್ನು ಹೇಳುವಂಥ ಪದ ಪುನರೇವ ಮಹೀಪತಿ ಅಂತ ಶಬ್ದ ಉಂಟು. ಆದರೆ ತಿಲಕ ವ್ಯಾಖ್ಯಾನವನ್ನು ಒಳಗೊಂಡಂತಹ ಪುಸ್ತಕದಲ್ಲಿ ಅಲ್ಲಿ ಶಬ್ದ ಪ್ರಯೋಗ ಹೇಗುಂಟು ಕೇಳಿದರೆ ಅನುಚಿಂತ್ಯ ಸುಮಿತ್ರಾಯೈ ಪುನರೇವ ಮಹೀಪತಿ ಇಲ್ಲ, ಪುನರೇವ ಮಹಾಮತಿ ಅಂತ ಒಂದು ಶಬ್ದ ಹಾಕ್ತಾರೆ. ಪ್ರಾಯಶಃ ಇದೆಲ್ಲಕ್ಕಿಂತ ಹೆಚ್ಚು ಸರಿಯಾದದ್ದು ಅಂತ ಅನಿಸುತ್ತೆ ಅದು. ಅಲ್ಲಿಗೆ ಏನು ಹೇಳ್ದಂಗಾಯಿತು? ಕೌಸಲ್ಯಗೆ ಈಗ ಒಂದು ಲೆಕ್ಕಾಚಾರ ಮಾಡೋಣ. 16 ಅಣೆ ಅಂತ ಇಟ್ಕೊಬಿಡೋಣ. ಕೌಸಲ್ಯಗೆ 8 ಅಣೆಯಷ್ಟು ಪಾಯಸವನ್ನು ದಶರಥ ಕೊಟ್ಟ. ಅವನ ಕೈಯಲ್ಲಿ ಇನ್ನು 8 ಅಣೆಯಷ್ಟಿದೆ. ಮತ್ತೆ ಪುನಃ ಅದರೊಳಗೆ 4 ಅಣೆಯ ಭಾಗದಷ್ಟು ತೆಗೆದು ಸುಮಿತ್ರೆಗೆ ಕೊಟ್ಟ. ಮತ್ತೆ ಪುನಃ ಅವನ ಕೈಯಲ್ಲಿ 4 ಅಣೆಯಷ್ಟು ಉಂಟು. ಇವಾಗ ಆ 4 ಅಣೆಯನ್ನು ಮತ್ತೆ ಪುನಃ 2 ಮಾಡಿದ. ಅಂದರೆ 2 ಅಣೆ ಭಾಗದಷ್ಟು ಪಾಯಸವನ್ನು ಕೈಕೇಯಿಗೆ ಕೊಟ್ಟ. ಇನ್ನು 2 ಅಣೆ ಭಾಗ ಉಳಿದಿದ್ದನ್ನು ಮತ್ತೆ ಪುನಃ ಸುಮಿತ್ರೆಗೆ ಕೊಟ್ಟ. ಅಲ್ಲಿಗೆ ಏನು ಹೇಳ್ದಂಗಾಯಿತು? ಕೌಸಲ್ಯಗೆ 8 ಅಣೆ, ಸುಮಿತ್ರೆಗೆ 6 ಅಣೆ, ಮತ್ತೆ ಪುನಃ ಕೈಕೇಯಿಗೆ 2 ಅಣೆಯಷ್ಟು ಪಾಯಸ ತಂದಿತು. ಇದಿಷ್ಟು ವಾಲ್ಮೀಕಿ ಮಹರ್ಷಿಗಳು ಮೂಲ ಶ್ಲೋಕದಲ್ಲಿ ಸಿಗುವಂಥದ್ದು. ಆದರೆ ವ್ಯಾಖ್ಯಾನಕಾರರು ಇದಕ್ಕೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಆ ಕೌಸಲ್ಯಗೆ 8 ಅಣೆಯಷ್ಟು ಭಾಗ ಪಾಯಸವನ್ನು ಕೊಟ್ಟನಲ್ಲ, ಕೊಟ್ಟಾಗ ಆತ ಏನು ಮಾಡಿದಂತೆ ಕೇಳಿದರೆ, ಈಗ ನಾನು ನಿನಗೆ 8 ಅಣೆಯಷ್ಟು ಪಾಯಸ ಕೊಟ್ಟಿದ್ದೇನೆ, ಇದರೊಳಗೆ 4 ಅಣೆ ಭಾಗದಷ್ಟು ನೀನು ಸುಮಿತ್ರೆಗೆ ಕೊಡು ಅಂತ ಹೇಳಿದನಂತೆ. ಅಂದರೆ ಕೌಸಲ್ಯೆ ಇದನ್ನು ಯಾಕೆ ಹೇಳ್ತಾರೆ ಕೇಳಿದರೆ, ಭಗವಂತನ 4 ಅಂಶಗಳು ಸಮಾನಾಗಿ ವಿಭಾಗವಾಯಿತು ಅಂತ ತೋರಿಸೋದಕ್ಕೋಸ್ಕರ ಈ ಮಾತನ್ನು ಹೇಳ್ತಾರೆ. ಹೀಗೆ ಕೌಸಲ್ಯೆ ತನಗೆ ಬಂದಂತಹ 8 ಅಣೆ ಭಾಗದಲ್ಲಿ ಇನ್ನು 4 ಅಣೆ ಭಾಗದನ್ನು ಸುಮಿತ್ರೆಗೆ ಕೊಟ್ಟಳು. ಇದಕ್ಕೆ ಇನ್ನೊಂದು ಸಮಾಧಾನ ಏನು ಕೇಳಿದರೆ, ಮತ್ತೆ ಪುನಃ ಹೀಗೆ ತನಗೆ ಬಂದ ಭಾಗದಿಂದ ಕೌಸಲ್ಯೆ ಪಾಯಸವನ್ನು ಕೊಟ್ಟದ್ರಿಂದ ಆ ಪಾಯಸದ ಅಂಶದಿಂದಲೇ ಲಕ್ಷ್ಮಣ ಹುಟ್ಟಿದ್ರಿಂದ ಲಕ್ಷ್ಮಣ ರಾಮನನ್ನು ಅನುಸರಿಸಿ ಹೋದ ಅಂತ ಆಯಿತು. ಹಾಗೇ ಇರಲಿ. ಈಗ ದಶರಥನ ಕೈಯಲ್ಲಿ ಎಷ್ಟಿದೆ? ಮತ್ತೆ ಪುನಃ 8 ಅಣೆಯಷ್ಟು ಉಂಟು. ಇವಾಗ ಆ 8 ಅಣೆ ಭಾಗದಲ್ಲಿ ಏನು ಮಾಡಿದ ಕೇಳಿದರೆ, 4 ಅಣೆಯಷ್ಟನ್ನು ಆತ ತಾನು ಏನು ಮಾಡಿದ? ಕೈಕೇಯಿಗೆ ಕೊಟ್ಟ. ಕೈಕೇಯಿಗೆ ಕೊಟ್ಟ. ಈಗ ಅವನ ಮನಸ್ಸಲ್ಲಿ ಒಂದು ಕಾಡಿತು, ಓಹ್, ಕೌಸಲ್ಯೆ ಸುಮಿತ್ರೆಗೆ ಕೊಟ್ಟಳು, ನಾನು ಕೈಕೇಯಿಗೆ ಕೊಟ್ಟೆ, ಈ ಕ್ರಮದಲ್ಲಿ ನಾನು ಸುಮಿತ್ರೆಗೆ ಕೊಟ್ಟಾಗ ಆಗಲಿಲ್ಲವಲ್ಲ ಅಂತ ವಿಚಾರ ಮಾಡಿ ಅನುಚಿಂತ್ಯ ಸುಮಿತ್ರಾಯೈ ಪುನರೇವ ಮಹೀಪತಿ ಅಂತ ಮತ್ತೆ ಪುನಃ ನನ್ನ ಕೈಲಿರುವಂತಹ 4 ಅಣೆ ಭಾಗದಷ್ಟು ಪಾಯಸವನ್ನು ಸುಮಿತ್ರೆಗೆ ತಾನು ಕೊಟ್ಟ ಅಂತ. ಈ ಕ್ರಮದಲ್ಲಿ ಒಂದು ಸಮಾಧಾನ. ಈ ಕ್ರಮವನ್ನು ಆಶ್ರಯಿಸುವವರಿಗೆ ಸಿಗೋದೇನು ಕೇಳಿದರೆ, ಭರತನಿಗೆ ಅಂದರೆ ಕೈಕೇಯಿಗೆ ಕೊಟ್ಟ ಆದ ಮೇಲೆ ಸುಮಿತ್ರೆಗೆ ದಶರಥ ಕೊಟ್ಟಿದ್ದರಿಂದ, ಅಂದರೆ ಈ ಪಾಯಸದ ಅಂಶದಿಂದ ಶತ್ರುಘ್ನ ಹುಟ್ಟಿದ, ಹಾಗಾಗಿ ಭರತನ ಜೊತೆಗೆ ಹೋದ ಎನ್ನುವಂಥ ವಾದಕ್ಕೆ ಪುಷ್ಟಿ ಸಿಗ್ತದೆ ಅಂತ. ಹೀಗೆ ಇದೊಂದು ಈ ಪಾಯಸದ ವಿಭಾಗದಲ್ಲಿ 2 ತರಹದ ವಿಚಾರಗಳಿವೆ. ಆದರೆ ಈ 2ನೇ ಕ್ರಮವನ್ನು ಆಶ್ರಯಿಸಬೇಕಿದ್ರೆ ನಾವು ಬಲವಾಗಿ ಆಶ್ರಯಿಸಬೇಕು. ಅಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ, ಕೌಸಲ್ಯಾಯೈ ನರಪತಿ ಪಾಯಸಾರ್ಧಂ ದದೌ ತದ ಅರ್ಧಾದರ್ಧಂ ದದೌ, ಅಂದರೆ ಆ ಕೌಸಲ್ಯೆಯಿಂದ ಇನ್ನು ಅರ್ಧ ಭಾಗವನ್ನು 4 ಅಣೆ ಭಾಗದಷ್ಟನ್ನು ಕೊಡಿಸಿದ ಅಂತ ಕಾಸಲ್ ಫಾರ್ಮ್ ನಿಚ್ಚಲ್ಲಿ ಹೇಳಬೇಕಾಗುತ್ತೆ. ಆದರೆ ವಾಲ್ಮೀಕಿ ಮಹರ್ಷಿಗಳು ಹಾಗೆ ಹೇಳಲಿಲ್ಲ. ಅದನ್ನು ಇಷ್ಟು ಆದ ಮೇಲೆ ಮತ್ತೆ ಪುನಃ ಇಲ್ಲೊಂದು ಸಂಶಯ. ಏನು ಸಂಶಯ ಅಂತ ಕೇಳಿದರೆ, ವಿಷ್ಣೋ ಅರ್ಧಂ ಮಹಾಭಾಗ ಅಂತ ರಾಮನಿಗೆ ಸಂಬಂಧಪಟ್ಟಂಥ ವಿವರಣೆ. ರಾಮ ಈ ವಿಷ್ಣುವಿನ ಸಾಕ್ಷಾತ್ ಅರ್ಧಾಂಶ ಭಾಗದಿಂದ ಹುಟ್ಟಿದವನು ಅಂತ. ಈ 2ನೆಯ ಕ್ರಮದಿಂದ ಹೋದಾಗ ಕೌಸಲ್ಯಗೆ ಕೊಟ್ಟನಲ್ಲ ದಶರಥ ಪಾಯಸವನ್ನು, ಆಗ ಅವಳು ಏನು ಮಾಡಿದಳು ಕೇಳಿದರೆ,
ತನ್ನ ಕೈಲಿರುವಂತಹ ಪಾಯಸದಲ್ಲಿ ಅರ್ಧ ಭಾಗವನ್ನು ಸುಮಿತ್ರೆ ಕೊಟ್ಟಳು. ಆಗ ಅವಳಲ್ಲಿದ್ದಿದ್ದು ಕಾಲು ಭಾಗ ಮಾತ್ರ ಪಾಯಸ ತಾನೆ. ಆಗ ಸಾಕ್ಷಾತ್ ವಿಷ್ಣೋ ಅರ್ಧ ಭಾಗ ಅಂತ ಹೇಳಿದರೆ ಹೇಗೆ ಸಮಾಧಾನ? ಹೇಳಲಿಕ್ಕಾಗೋದಿಲ್ವಲ್ಲ ರಾಮನಿಗೆ ಅಂತ ಇನ್ನೊಂದು ವಿಚಾರ. ಅದಕ್ಕೆ ಸಮಾಧಾನ ಅರ್ಧ ಭಾಗ ಅಂದರೆ ಅರ್ಧ ಭಾಗ ಅಂತ ಅಲ್ಲ, ವಿಷ್ಣುವಿನ ಅಂಶದಿಂದ ಅಂತ ಅಷ್ಟೇ ಅರ್ಥ ಎನ್ನುವಂಥ ಸಮಾಧಾನ ಹೀಗೆ ಅಂತ. ಹಾಗಿದ್ರೆ ಮತ್ಪುನಃ ಲಕ್ಷ್ಮಣ ಶತ್ರುಘ್ನರಿಗೂ ಇದೇ ಸಮಸ್ಯೆ. ಸಾಕ್ಷಾತ್ ವಿಷ್ಣೋ ಅರ್ಧ ಭಾಗ ಸಮನ್ವಿತವು ಅಂತ ಇದು ಹೇಗಾಗತ್ತೆ ಅಂತ ಕೇಳಿದರೆ ಅಲ್ಲೂ ಹಾಗೇನೆ, ವಿಷ್ಣುವಿನ ಅಂಶದಿಂದ ಹುಟ್ಟಿದವರು ಅಂತ ಅಷ್ಟೇ ಅರ್ಥ. ಹಾಗಿದ್ರೆ ಭರತನಿಗೆ ಇನ್ನೊಂದು ಮಾತು ಹೇಳ್ತಾರೆ, ಭರತಃ ವಿಷ್ಣೋ ಚತುರ್ಭಾಗ, ನಾಲ್ಕನೇ ಅಂಶ ಅಂತ. ಇದಕ್ಕೆ ಸಮಾಧಾನ ಹೇಳೋದು ಹೇಗೆ ಕೇಳಿದರೆ ಅವನಿಗೂ ಸಹ ಕೈಕೇಯಿಗೂ ಸಹ ನಾಲ್ಕನೇ ಭಾಗ ಸಂದಿದ್ದರಿಂದ ಹೀಗೂ ಸಮಾಧಾನ ಹೇಳ್ಬೋದು ಅಲ್ಲಿ ಅಂತ. ಆದರೆ ಇದಕ್ಕಿಂತ ಹೆಚ್ಚು ಈ ಮೊದಲನೇ ಕ್ರಮದಲ್ಲಿ ಹೆಚ್ಚು ಸಮಾಧಾನ ಸಿಗತ್ತೆ. ಕೌಸಲ್ಯಗೆ 8ನೇ ಭಾಗ, ಸುಮಿತ್ರೆಗೆ 6ನೇ ಭಾಗ ಮತ್ತು ಕೈಕೇಯಿಗೆ 2ನೇ ಭಾಗ. ಯಾಕೆ ಹೆಚ್ಚು ಸಮಾಧಾನ ಕೇಳಿದರೆ ಅಲ್ಲೊಂದು ಶಬ್ದ ಉಂಟು, ದದೌ ಪುತ್ರಾರ್ಥ ಕಾರಣಾತ್. ಆ ಕೈಕೇಯಿಗೆ ಮಕ್ಕಳು ಆಗಲಿ ಎನ್ನುವ ಅರ್ಥ ಬರುವ ಹಾಗೆ ಒಂದು ಶಬ್ದ ಉಂಟು. ಆದರೆ ಪ್ರಾಯಶಃ ದಶರಥನ ಮನಸ್ಸಿನಲ್ಲಿ ಮಕ್ಕಳು ಆಗಲಿ ಎನ್ನುವುದಕ್ಕಿಂತ ಹೆಚ್ಚಾಗಿ ಈಕೆಯಲ್ಲಿ ಮಕ್ಕಳು ಆಗದೇ ಇರಲಿ ಎನ್ನುವಂಥ ಭಾವನೆ ಹೆಚ್ಚಿತ್ತು ಅಂತ ಕಾಣುತ್ತೆ. ರಾಮಾಯಣದಲ್ಲಿ ಇಲ್ಲ ಇದು. ಆದರೆ ರಾಮಾಯಣದ ಮುಂದಿನ ಬೆಳವಣಿಗೆಯನ್ನು ನಾವು ನೋಡಿದಾಗ ಹೀಗೆ ನಮಗೊಂದು ಸಂಶಯ ಬರುತ್ತೆ. ಹಾಗಿದ್ರೆ ಅರ್ಥ ಅನ್ನೋದಕ್ಕೆ, ಪುತ್ರಾರ್ಥ ಅನ್ನೋದಕ್ಕೆ ಮಗು ಆಗಲಿ ಎನ್ನುವಂಥ ಅರ್ಥದಲ್ಲಿ ತಾನೇ ಕೊಟ್ಟಿದ್ದವನು. ಅಂದರೆ ಅರ್ಥ ಎನ್ನುವುದಕ್ಕೆ 5 ಅರ್ಥಗಳಿವೆ. 6 ಅರ್ಥಗಳಿವೆ ಸಂಸ್ಕೃತ ಭಾಷೆಯಲ್ಲಿ. ಅರ್ಥ ಅಭಿಧೇಯ ರೈ ವಸ್ತು ಪ್ರಯೋಜನ ನಿವೃತ್ತಿಷು 5 ಅರ್ಥಗಳು, ಒಟ್ಟು 6 ಅಲ್ಲ 5 ಅರ್ಥಗಳು. ಹಾಗಾಗಿ ಇದನ್ನು ನಾವು ಸ್ವಲ್ಪ ನೋಡಿದಾಗ ಮತ್ತು ರಾಮಾಯಣದ ಮುಂದಿನ ಬೆಳವಣಿಗೆಯನ್ನು ನೋಡಿದಾಗ ಪ್ರಾಯಶಃ ದಶರಥನ ಮನಸ್ಸಿನಲ್ಲಿ ಈ ಭಾವನೆ ಇತ್ತೇನೋ ಅಂತ ಅನಿಸುತ್ತೆ. ಸ್ವಲ್ಪ ಅದನ್ನು ನಾವು ಬಿಡಿಸಬೇಕು. ಹಾಗಾಗಿ ಇವತ್ತು ಅದನ್ನು ಬಿಡಿಸೋದು ಕಷ್ಟ. ನಾಳೆ 6 ಗಂಟೆಗೆ ಸೇರಿದಾಗ ಮತ್ತೆ ಅದನ್ನು ಬಿಡಿಸಿ ನೇರ ಮುಂದಕ್ಕೆ ಹೋಗೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.